ಇದು ಭಗವದ್ಗೀತೆಯಲ್ಲಿ ಒಂದು ರಹಸ್ಯಮಯವಾದ ಶ್ಲೋಕ. ರಹಸ್ಯಮಯವಾದ ಶ್ಲೋಕ ಅಂದರೆ ಸಾಮಾನ್ಯವಾಗಿ ಬೇರೆ ಶ್ಲೋಕಗಳನ್ನು ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೋದು, ಮತ್ತು ಹಲವಾರು ಶ್ಲೋಕಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬಹುದು. ಉದಾಹರಣೆಗೆ ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಮಾತ್ರ ಸ್ಪರ್ಶ ಕೌಂತೆ ಶೀತೋಷ್ಣ ಸುಖ ದುಃಖದ ಆಗಮ ಪಾಯನ ನಿತ್ಯ ಸ್ಥಾನ ಸ್ಥಿತಿಕ್ಷಸ್ವ ಭಾರತ. ಓಕೆ, ಜೀವನದಲ್ಲಿ ಸುಖ ದುಃಖ ಏನು ಬಂದರೂ ಎಲ್ಲ ಅದು ತಾತ್ಕಾಲಿಕವಾದದ್ದು, ಅದನ್ನು ಸಹಿಸ್ಕೋಬೇಕು ಅಂತ ಕೃಷ್ಣ ಹೇಳ್ತಾನೆ. ಇವಾಗ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಜೀವನದಲ್ಲಿ ಪರಿಸ್ಥಿತಿ ಬಂದಾಗ ಓಕೆ, ಕೃಷ್ಣ ಹೇಳಿದನ್ನೇ ಸಹಿಸ್ಕೋಬೇಕು, ಸರಿ, ಜಾಸ್ತಿ ಚಿಂತೆಗೆ ಒಳಗಾಗದೆ ನಾವು ಸಹಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ಸರಳವಾದ ವಿಷಯ ಇವಾಗ. ಅಥವಾ ಕೃಷ್ಣ ಹೇಳ್ತಾನೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರಿ, ಎಲ್ಲ ಧರ್ಮಗಳನ್ನು ಬಿಟ್ಟು, ಅಂದರೆ ಈ ಪೂಜೆ ಆ ಪೂಜೆ ಎಲ್ಲ ಬಿಟ್ಟು, ಎಲ್ಲವನ್ನ ಬಿಟ್ಟು ನನ್ನ ಮೇಲೆ ಅವಲಂಬಿತರಾಗಿ ಪ್ರಯತ್ನ ಮಾಡ್ಬೋದು. ವಿಷಯ ಏನು ಅಂತ ನಮ್ಗೆ ಅರ್ಥ ಆದ್ಮೇಲೆ ಪ್ರಯತ್ನ ಮಾಡೋಕ್ಕೆ ನಾವು ಶುರು ಮಾಡ್ಬೋದು. ಆದರೆ ಈ ಶ್ಲೋಕ ತುಂಬ ರಹಸ್ಯಮಯವಾದದ್ದು, ಯಾಕಂದ್ರೆ ಇದು ಅರ್ಥನೇ ಆಗಲ್ಲ ನಮಗೆ. ಈ ಶ್ಲೋಕ ಅರ್ಥನೇ ಆಗಲ್ಲ. ಸೊ ಇದನ್ನ ಈ ಒಂದು ಶ್ಲೋಕವನ್ನು ವಿವರಿಸೋದಕ್ಕೆ ಸ್ವಲ್ಪ ಇದರ ಹಿನ್ನೆಲೆ ಹೋಗ್ಬೇಕು. 2 ಶ್ಲೋಕ ಕೃಷ್ಣ ಈ 8, 9, 10ನೇ ಶ್ಲೋಕ ಭಗವದ್ಗೀತೆಯಲ್ಲಿ, ಇದು ತುಂಬ ಅದ್ಭುತವಾದ ಶ್ಲೋಕಗಳು. 8ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ದ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಪರಮ ಸ್ಥಾನವನ್ನು ತಿಳ್ಕೊಂಡಿರೋರು. ಏನು? ಅಹಂ ಸರ್ವಸ್ಯ ಪ್ರಭವ, ನಾನು ಎಲ್ಲದರ ಉದ್ಗಮಕ್ಕೆ ಕಾರಣ, ಎಲ್ಲವೂ ನನ್ನಿಂದ ಬರ್ತಾ ಇದೆ ಅಂತ ಕೃಷ್ಣನ ಶ್ರೇಷ್ಠ ಸ್ಥಾನವನ್ನು ಅರ್ಥ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ತಾರೆ? ಇತಿಮತ್ವ ಅಂದ್ರೆ ಇದನ್ನ ತಿಳ್ಕೊಂಡಿದ್ದು, ಇತಿಮತ್ವ ಭಜಂತೆ ಮಾಂ. ಕೃಷ್ಣ ಹೇಳ್ತಾನೆ, ಯಾರು ಇದನ್ನ ಅರ್ಥ ಮಾಡ್ಕೋತಾರೆ ಅಂದ್ರೆ ನನ್ನ ಸ್ಥಾನವನ್ನು ಯಾರು ಅರ್ಥ ಮಾಡ್ಕೋತಾರೆ ಅವ್ರು ಏನ್ ಮಾಡ್ತಾರೆ? ನನ್ನ ಭಕ್ತಿಯನ್ನು ಮಾಡ್ತಾರೆ. ಯಾವ ರೀತಿ ಭಕ್ತಿಯನ್ನು ಮಾಡ್ತಾರೆ? ಇತಿಮತ್ವ ಭಜಂತೆ ಮಾಂ. ಭಜಂತೆ ಅಂದ್ರೆ ಭಜನೆಯನ್ನ ಮಾಡ್ತಾರೆ, ಅಂದ್ರೆ ಭಕ್ತಿಯನ್ನು ಮಾಡ್ತಾರೆ. ಆದ್ರೆ ಯಾವ ರೀತಿಯಲ್ಲಿ? ಬುಧಾ ಭಾವ ಸಮನ್ವಿತ. ಬುಧ ಅಂದ್ರೆ ಬುದ್ಧಿವಂತರು ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡ್ತಾರೆ. ಮತ್ತೆ ಯಾವ ರೀತಿಯಲ್ಲಿ ಭಕ್ತಿಯನ್ನು ಮಾಡ್ತಾರೆ? ಭಾವ ಸಮನ್ವಿತ. ಭಾವ ಸಮನ್ವಿತ ಅಂದ್ರೆ ಭಾವದೊಂದಿಗೆ ಭಕ್ತಿಯನ್ನು ಮಾಡ್ತಾರೆ. ಭಾವ ಅಂದ್ರೆ, ಭಾವ ಎಲ್ಲಿಂದ ಬರೋದು? ಭಾವನೆ ಅನ್ನೋದು ಎಲ್ಲಿಂದ ಬರುತ್ತೆ? ಮನಸ್ಸಿನಿಂದ. ಮನಸ್ಸಿನ ಕಾರ್ಯಗಳು 3: ಚಿಂತನೆ, ಭಾವನೆ, ದೃಢ ಸಂಕಲ್ಪ. ಈ 3 ಮನಸ್ಸಿನ ಕಾರ್ಯಗಳು. ಥಿಂಕಿಂಗ್, ಫೀಲಿಂಗ್ ಮತ್ತೆ ವಿಲ್ಲಿಂಗ್ ಅಂತಾರೆ ಇಂಗ್ಲಿಷಲ್ಲಿ. ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಅಂದರೆ ಚಿಂತನೆ, ಥಿಂಕಿಂಗ್, ಫೀಲಿಂಗ್ ಭಾವನೆ, ವಿಲ್ಲಿಂಗ್ ಅಂದರೆ ಏನೋ ಒಂದು ವಿಷಯ ಮಾಡಬೇಕು ಅನ್ನೋ ದೃಢ ಸಂಕಲ್ಪ. ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್. ಸೊ ಹಾಗಾಗಿ ಈ ಭಾವನೆ ಮನಸ್ಸಿನಲ್ಲಿ ಬರ್ತಾ ಇದೆ. ಬುಧಾ ಭಾವ ಸಮನ್ವಿತ. ಕೃಷ್ಣನ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಕೃಷ್ಣನ ಸೇವೆಯನ್ನು ಮಾಡ್ತಾರೆ. ಯಾರಿಗೆ ಕೃಷ್ಣನೇ ಸರ್ವಸ್ವ ಅಂತ ಯಾರಿಗೆ ಅರ್ಥ ಆಗಿದೆಯೋ, ಯಾರು ಅದನ್ನು ಸ್ವೀಕಾರ ಮಾಡಿದಾರೋ ಅವರು ಬುದ್ಧಿವಂತರು. ಯಾಕೆ ಬುದ್ಧಿವಂತರು? ಯಾಕಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಹೇಳ್ತಾನೆ, ಭವನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವನೇ ಸರ್ವಸ್ವ ಅಂತ ಪರಿಗಣಿಸುವ ಒಬ್ಬ ಜೀವಿ ಸುದುರ್ಲಭ. ದುರ್ಲಭ ಅಂದ್ರೆ ಕಷ್ಟ, ಸುದುರ್ಲಭ ಅಂದ್ರೆ ಬಹಳ ಕಷ್ಟ. ಅವನು ಕೃಷ್ಣನೇ ಸರ್ವಸ್ವ ಅಂತ ಸ್ವೀಕಾರ ಮಾಡಿರುವಂತ ಜೀವಿ ಬಹುನಾಂ ಜನ್ಮನಾಂ ಅಂತೆ, ಬಹಳ ಜನ್ಮಗಳ ಕೊನೆಯಲ್ಲಿ ಒಬ್ಬ ಜೀವಿ ಆ ಹಂತಕ್ಕೆ ಬರೋದು. ಇವಾಗ ನಾವೆಲ್ಲ ಸಹಜವಾಗಿ ಇವಾಗ ಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಕೃಷ್ಣನೇ ಭಗವಂತ ಅಂತ ಸ್ವೀಕಾರ ಮಾಡಿಬಿಟ್ಟಿರೋದು ಇದು ಒಂದು ಜನ್ಮದಲ್ಲಿ ಆಗಿಲ್ಲ. ಯಾರು ಸ್ವೀಕಾರ ಮಾಡಿರ್ತಾರೋ ಇದು ಒಂದು ಜನ್ಮದಲ್ಲಿ ಆಗಿಲ್ಲ. ಹಲವಾರು ಜನ್ಮಗಳು ನಾವು ಭಕ್ತಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇವತ್ತು ಇಲ್ಲಿ ಕೂತಿದ್ದೀವಿ. ಇಲ್ಲಾಂದ್ರೆ ಅಲ್ಲೇ ಹೊರಗಡೆ ಎಲ್ಲೋ ಅಲ್ಲಿ ಓಡಾಡ್ತಾ ಇರ್ತಾ ಇದ್ವಿ. ಇಲ್ಲಿ ಒಳಗಡೆ ಕೂತ್ಕೋಬೇಕು ಅಂದ್ರೆ ನಾವು ಬಹಳ ಜನ್ಮಗಳ ಭಕ್ತಿಯನ್ನು ಮಾಡಿ ಕೃಷ್ಣನೇ ಸರ್ವಸ್ವ ಅಂತ ಸ್ವೀಕಾರ ಮಾಡಿ ಇಲ್ಲಿ ಕೂತ್ಕೊಳ್ಳೋದು. ಸೊ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಆ ರೀತಿ ನನ್ನ ಸ್ಥಾನವನ್ನು ಅರ್ಥ ಮಾಡ್ಕೋತಾರೋ ಹೃದಯ ಪೂರ್ವಕವಾಗಿ ಭಕ್ತಿಯನ್ನು ಮಾಡ್ತಾರೆ. ಅರ್ಧಂಬರ್ಧ ಮನಸ್ಸಿನಿಂದ ಮಾಡಲ್ಲ. ಕೃಷ್ಣ ಭಕ್ತಿ ಅರ್ಧಂಬರ್ಧ ಮನಸ್ಸಿನಲ್ಲಿ ಮಾಡಕ್ಕಾಗಲ್ಲ. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚರವಂತಿ ಚ. ಇವಾಗ
ಈ ರೀತಿ ಯಾರು ಕೃಷ್ಣನನ್ನೇ ಭಾವ ಸಮನ್ವಿತ ಭಾವದೊಂದಿಗೆ ಯಾರು ಭಕ್ತಿಯನ್ನು ಮಾಡ್ತಾರೋ ಅವ್ರು ಏನ್ ಮಾಡ್ತಾರೆ, ಮಚ್ಚಿತ್ತ, ನನಗೆ ತಮ್ಮ ಮನಸ್ಸನ್ನ ಕೊಟ್ಬಿಟ್ರು. ಮದ್ಗತ ಪ್ರಾಣ, ಪ್ರಾಣ ಅಂದ್ರೆ ಉಸಿರು, ಅಂದ್ರೆ ಅಸ್ತಿತ್ವವೇ ಕೃಷ್ಣನ್ಗೆ ಅರ್ಪಿಸ್ಬಿಟ್ರು. ಕೃಷ್ಣ, ನಾನು ಬದುಕಿರೋದೇ ನಿನಗೋಸ್ಕರ, ನಿನ್ನ ಸೇವೆಗೋಸ್ಕರ. ಮತ್ತೆ ಊಟ, ನಿದ್ದೆ, ಕೆಲಸ ಇದೆಲ್ಲ ಅದ್ರ ಪಾಡಿಗೆ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಜೀವನ ಮಾಡ್ತಾ ಇಲ್ಲ, ಕೆಲ್ಸಕ್ಕೋಸ್ಕರ ಸಂಪಾದನೆಗೋಸ್ಕರ ಜೀವನ ಮಾಡ್ತಾ ಇಲ್ಲ, ಕೃಷ್ಣನ್ಗೋಸ್ಕರ ಜೀವನ ಮಾಡ್ತಾ ಇದ್ದಾರೆ. ಜೊತೆಗೆ ಸಂಪಾದನೆ ಬೇಕು, ಮನೆ ನಡೆಸಕ್ಕೆ ಇತ್ಯಾದಿ ಇತ್ಯಾದಿ. ಓಕೆ, ನಡೀತಾ ಇದೆ. ಸೊ ಅವ್ರು ಏನ್ ಮಾಡ್ತಾರೆ, ತಮ್ಮ ಹೃದಯವನ್ನ ಕೃಷ್ಣನಿಗೆ ಕೊಟ್ಬಿಡ್ತಾರೆ, ತಮ್ಮ ಜೀವನವನ್ನೇ ಕೃಷ್ಣನ್ಗೆ ಅರ್ಪಿಸ್ಬಿಡ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧ ಅಂತ ಪರಸ್ಪರ. ಇವಾಗ ಇಂಥ ಭಕ್ತರು ಬಂದಾಗ ಜೊತೆಗೆ ಏನ್ ಮಾಡ್ತಾರೆ, ಹರಟೆ ಹೊಡೆಯಲ್ಲ. ನಾವೇನ್ ಹೇಳ್ತೀವಿ, ಕಾಡ್ ಹರಟೆ ಅಂತೀವಿ. ಕಾಡ್ ಹರಟೆ ಅಂದ್ರೆ ಕೆಲ್ಸಕ್ಕೆ ಬಾರದೇ ಇದು ವಿಷಯ. ಇವನೇನ್ ಮಾಡ್ತಾರೆ, ಬೋಧೆಯಂತ ಪರಸ್ಪರ. ಬೋಧೆ ಅಂತ ಅಂದ್ರೆ ಕೃಷ್ಣನ ಬೋಧನೆಯನ್ನ ಪರಸ್ಪರ ಚರ್ಚೆ ಮಾಡ್ತಾರೆ. ಓ ಕೃಷ್ಣ 10ನೇ ಶ್ಲೋಕದಲ್ಲಿ ಈ ರೀತಿ ಹೇಳಿದ್ನಲ್ಲ, ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು, ಅಥವಾ ಇನ್ನೊಬ್ರು ಇನ್ನೇನೋ ಓದಿರ್ತಾರೆ ಅದನ್ನು ಡಿಸ್ಕಸ್ ಮಾಡೋದು, ಇದು ಭಕ್ತರು ಮಾಡೋ ಕಾರ್ಯ. ಜೊತೆಗೆ ಕಥೆಯಂತಶ್ಚ ಮಾಂ ನಿತ್ಯಂ. ಕಥೆಯಂತಹ ಅಂದ್ರೆ ಕೃಷ್ಣನ ಕುರಿತಾದ ಕಥೆ. ಇದನ್ನ ನಾನು ಹೋದ್ವಾರನು ಹೇಳಿದೆ, ಕೃಷ್ಣನ ಕುರಿತಾದ ಕಥೆ ಅಂದ್ರೆ ಅದು ಭಾಗವತದಲ್ಲಿರೋದು. ಸೊ ಭಾಗವತವನ್ನ ಓದ್ತಾರೆ. ಭಾಗವತದಲ್ಲಿ ಇರೋ ಕೃಷ್ಣನ ಹಲವಾರು ಅಗಣಿತ ಲೀಲೆಗಳಿವೆ. ಕೃಷ್ಣಂದು ಸ್ವಯಂ ಕೃಷ್ಣನ ಲೀಲೆಗಳಿವೆ. ಆಮೇಲೆ ನರಸಿಂಹ, ರಾಮ, ವರ, ವಾಮನ ಇತ್ಯಾದಿ ಇತ್ಯಾದಿ ಬೇಕಾದಷ್ಟು ಭಗವಂತನ ಅವತಾರಗಳ ವರ್ಣನೆ ಇದೆ. ಅದನ್ನ ಏನ್ ಮಾಡ್ತಾರೆ, ಕಥೆಯಂತಶ್ಚ ಮಾಂ ನಿತ್ಯಂ. ಅದರ ಬಗ್ಗೆ ಪ್ರತಿನಿತ್ಯ ಶ್ರವಣ ಮಾಡ್ತಾರೆ, ಕೀರ್ತನ ಮಾಡ್ತಾರೆ. ಆ ಮಾಡೋದ್ರಿಂದ ಏನ್ ಅನುಭವಿಸ್ತಾರೆ, ತುಷ್ಯಂತಿ ಚರಮಂತಿ. ತುಷ್ಯಂತಿ ಸಂತುಷ್ಟರಾಗೋಗ್ತಾರೆ. ರಮಂತಿ ಅಂದ್ರೆ ಆನಂದವನ್ನ ಅನುಭವಿಸ್ತಾರೆ. ಸೊ 8ನೇ ಶ್ಲೋಕ 9ನೇ ಶ್ಲೋಕ 2 ಶ್ಲೋಕದಲ್ಲೂ ಕೃಷ್ಣ ಶುದ್ಧ ಭಕ್ತರ ಜೀವನವನ್ನ ವಿವರಿಸ್ತಾ ಇದ್ದಾನೆ. ಹೇಗಿರ್ತಾರೆ ಅವರು. ಕೃಷ್ಣನೇ ಸರ್ವಸ್ವ, ಕೃಷ್ಣನ ಪರಮ ಸ್ಥಾನವನ್ನು ಅರ್ಥ ಮಾಡ್ಕೊಂಡು ಅವರು ಕೃಷ್ಣನ ಭಜನೆಯಲ್ಲಿ ತೊಡಗಿದ್ದಾರೆ. ಭಾವಪೂರ್ವಕವಾಗಿ ಅವನ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಚಿತ್ತವನ್ನೇ ಕೃಷ್ಣನಿಗೆ ಕೊಟ್ಬಿಟ್ಟಿದ್ದಾರೆ. ತಮ್ಮ ಸರ್ವಸ್ವ, ತಮ್ಮ ಅಸ್ತಿತ್ವವನ್ನೇ ಕೃಷ್ಣನಿಗೆ ಅರ್ಪಿಸ್ಬಿಟ್ಟು ಕೃಷ್ಣನ ಉಪದೇಶ ಅಂದ್ರೆ ಭಗವದ್ಗೀತೆಯಲ್ಲಿರೋ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಭಾಗವತದಲ್ಲಿರೋ ಲೀಲೆಗಳನ್ನ ಶ್ರವಣ ಮಾಡ್ತಾ ಇದ್ದಾರೆ. ಆಮೇಲೆ ಸಂತುಷ್ಟರಾಗಿದ್ದಾರೆ, ಆನಂದದಲ್ಲಿದ್ದಾರೆ. ಇದು ಶುದ್ಧ ಭಕ್ತರ ಜೀವನ. ಇದನ್ನ ಕೇಳಿದಾಗ ನಮಗೆ ಒಂಥರ ಮನಸ್ಸಿಗೆ ಬರ್ಬೇಕು, ನಾನು ಈ ರೀತಿ ಜೀವನ ನಡೆಸ್ಬೋದಾ ಅಂತ ಮನಸ್ಸಿಗೆ ಬರ್ಬೇಕು. ಯಾಕಂದ್ರೆ ಇದೇ ಜೀವನದ ಗುರಿ. ನಾವು ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋದು ಈ ಹಂತಕ್ಕೋಸ್ಕರ. ಯಾವ ಹಂತಕ್ಕೋಸ್ಕರ? ಆನಂದದ ಹಂತ. ಅರೆ ಆ ಸಂತೋಷದ ಹಂತ ಸುಮ್ಮನೆ ಸಿಗೋದಿಲ್ಲ. ಸಂತೋಷಕ್ಕೆ ಮುಂಚೆ ಶಾಂತಿ ಸಿಗ್ಬೇಕು. ಶಾಂತಿ ಸಿಗಕ್ಕೆ ಸಂತೃಪ್ತಿ ಇರಬೇಕು ಜೀವನದಲ್ಲಿ. ಸಂತೃಪ್ತರಾಗೋದಕ್ಕೆ ಮಾರ್ಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ. ಸುಮ್ಮನೆ ನಾನು ಮನಸ್ಸಿನಲ್ಲಿ ಇಲ್ಲ ನಾನು ನಾಳೆಯಿಂದ ನನಗೆ ಏನು ಸಿಗುತ್ತೋ ಎಲ್ಲ ನಾನು ಅಷ್ಟರಲ್ಲೇ ಸಂತುಷ್ಟನಾಗಿರ್ತೀನಿ, ಆಗಕ್ಕಾಗಲ್ಲ. ಹಂಗೆ ಸುಮ್ಮನೆ ಮನಸ್ಸನ್ನ ನಾವು ರಾತ್ರಿ ಬದಲಾವಣೆ ಮಾಡೋಕ್ಕಾಗಲ್ಲ. ಅರೆ ಯಾವಾಗ ಕೃಷ್ಣನ ಬಗ್ಗೆ ಚರ್ಚೆ ಮಾಡ್ತೀವೋ, ಕೃಷ್ಣನ ಬೋಧನೆಯನ್ನ ಭಗವದ್ಗೀತೆಯಿಂದ ಕೇಳ್ತೀವೋ, ಭಾಗವತವನ್ನು ಓದ್ತೀವೋ, ಆಗ ಆಟೋಮೆಟಿಕ್ ಆಗಿ ಸಂತೃಪ್ತಿ, ಶಾಂತಿ, ಸಂತೋಷ ಎಲ್ಲ ಬರಬೇಕು. ಬರುತ್ತೆ ಅಂತ ಹೇಳೋಕ್ಕಿಂತ ನಾನು ಬರಬೇಕು ಅಂತ ಹೇಳ್ತೀನಿ. ಸರಿಯಾಗಿ ಈ ಪ್ರಕ್ರಿಯೆಯನ್ನು ನಾವು ಪಾಲನೆ ಮಾಡಿದ್ರೆ ಈ 3 ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೀವಿ. ಸಂತೃಪ್ತಿ, ಶಾಂತಿ, ಸಂತೋಷ. ಇವಾಗ 2 ಶ್ಲೋಕದಲ್ಲಿ ಬರೀ ಭಕ್ತರ ಬಗ್ಗೆ ಹೇಳಿದ್ದಾನೆ ಕೃಷ್ಣ. ಭಕ್ತರು ಹೀಗೆ ಜೀವನ ಮಾಡ್ತಾರೆ, ಪ್ರೀತಿಪೂರ್ವಕವಾಗಿ ಭಕ್ತಿ ಮಾಡ್ತಾ ಇದ್ದಾರೆ, ಇದೆಲ್ಲ. ಇವಾಗ ಕೃಷ್ಣ 10ನೇ ಶ್ಲೋಕದಲ್ಲಿ ಅವನೇನ್ ಮಾಡ್ತಾನೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾನೆ. ಅದ್ಭುತವಾದ ಶ್ಲೋಕ. ಇದನ್ನ ಸ್ವಲ್ಪ ಪ್ರಸಾದ ತಗೊಂಡ್ಬಂದ್ರೆ ನೋಡಿ ರಜತ್ ಪ್ರಭು. ಸೊ 10ನೇ ಶ್ಲೋಕ ಕೃಷ್ಣ ಇಂತಹ ಭಕ್ತರ ಜೀವನದಲ್ಲಿ ಅವನೇನ್ ಮಾಡ್ತಾನೆ, ಅವನ ಕೆಲಸ ಏನು. ಅದ್ಭುತವಾದ ಶ್ಲೋಕ. ನೋಡೋಣ ಎಷ್ಟು ಇದನ್ನ ವಿವರಿಸಕ್ಕೆ ಆಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಹೇಳಿದ್ನಲ್ಲ, ಇದೊಂಥರ ವಿಚಿತ್ರ. ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಇದನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ, ತಕ್ಷಣ ಅನುಭವನೂ ಮಾಡೋಕ್ಕಾಗಲ್ಲ. ಇವಾಗ ಮಾತ್ರ ಸ್ಪರ್ಶಾಸ್ತಕ್ಕಂತೆ ಸರಿ ಸಹಿಸ್ಕೋಬೇಕು ಅನ್ನೋದು ನಾವು ತಕ್ಷಣ ಅನುಭವ ಮಾಡ್ಕೋಬಹುದು ಪ್ರಯತ್ನ ಮಾಡಿದ್ರೆ. ಅಥವಾ ಸರಿ ಶರಣಾಗತರಾಗಿ ಅಂದ್ರೆ ಪ್ರಯತ್ನ ಮಾಡಿದ್ರೆ ಮಾಡ್ಕೋಬಹುದು. ಅರೆ ಇದು ಪ್ರಯತ್ನದಿಂದಲೂ ಆಗಲ್ಲ ಈ ಶ್ಲೋಕ. ಅದಕ್ಕೆ ಇದು ಬಹಳ ವಿಶೇಷವಾದ ಶ್ಲೋಕ. ನೋಡೋಣ, ಅರ್ಥ ಮಾಡ್ಕೊಳ್ಳೋಣ. ತೇಷಾಂ ಸತತ ಯುಕ್ತಾನಾಂ
ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಓಕೆ, ಸೊ ನಾನು ಮುಂದುವರಿಸ್ತೀನಿ, ಯಾಕಂದ್ರೆ ತುಂಬಾ ಇದೆ ವಿಷಯ, ಅದು ಸಮಯ ಸಾಕಾಗಲ್ಲ. ಮೇಲೆ ತೇಷಾಂ ಸತತಯುಕ್ತಾನಾಂ, ತೇಷಾಂ ಅಂದ್ರೆ ಯಾರ ಬಗ್ಗೆ ಕೃಷ್ಣ ಈ ಹಿಂದಿನ 2 ಶ್ಲೋಕದಲ್ಲಿ ಮಾತಾಡ್ತಾ ಇದ್ನೋ ಅವ್ರ ಬಗ್ಗೆ. ಯಾರ ಬಗ್ಗೆ? ಶುದ್ಧ ಭಕ್ತರ ಬಗ್ಗೆ ಕೃಷ್ಣ ಹೇಳ್ತಾನೆ. ತೇಷಾಂ ಅವರಿಗೆ. ಯಾರು ಅವರು? ಏನ್ ಮಾಡ್ತಾ ಇದಾರೆ? ಸತತ ಯುಕ್ತಾನಾಂ. ಮತ್ತೆ ಹೇಳ್ತಾ ಇದ್ದಾನೆ, ಏನ್ ಮಾಡ್ತಾರೆ ಅವರು? ಸತತ ಯುಕ್ತಾನಾಂ. ಯುಕ್ತಾನಾಂ ಅಂದ್ರೆ ಯೋಗ ಅಂದ್ರೇನು? ಯೋಗ ಇನ್ನೊಂದು ಭಗವಂತನ ಜೊತೆ ಸಂಬಂಧದ ಜೋಡಣೆ. ಯುಕ್ತ ಅಂದ್ರೆ ಯಾರು ಈ ಸಂಬಂಧದಲ್ಲಿ ಇದ್ದಾನೋ ಅವನು ಯುಕ್ತ. ಅಂದ್ರೆ ಆಗ್ಲೇ ಕನೆಕ್ಟ್ ಆಗಿದ್ದಾನೆ ಅಂತ, ಭಗವಂತನ ಜೊತೆ ಕನೆಕ್ಟ್ ಆಗಿರೋನ್ ಬಗ್ಗೆ ಮಾತಾಡ್ತಾರೆ. ಯಾವ ರೀತಿ ಕನೆಕ್ಟು? ಸತತಂ, ಸದಾಕಾಲ. ನಮಗೆ ಚಾರ್ಜ್ ಬೇಕಂದ್ರೆ ನಾವು ಹಾಕ್ತೀವಿ, ಹಾಕೋ ತನಕ ಚಾರ್ಜ್ ಆಗ್ತಾ ಇರುತ್ತೆ, ತೆಗೆದ ತಕ್ಷಣ ಸ್ಟಾಪ್ ಚಾರ್ಜು. ಅರೆ ಇವರು ಅವ್ರ ಕನೆಕ್ಷನ್ ತಕೊಳ್ಳೋದೇ ಇಲ್ಲ ಕೃಷ್ಣನಿಂದ. ದಿನದಲ್ಲಿ 24 ಗಂಟೆ ಕೃಷ್ಣನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಸತತ ಯುಕ್ತಾನ. ಆ ಸತತ ಯುಕ್ತಾನಾಂ ಇರೋದ್ರಿಂದ ಏನ್ ಮಾಡ್ತಾರೆ 24 ಗಂಟೆ? ಭಜತಾಂ ಪ್ರೀತಿಪೂರ್ವಕ, ಪ್ರೀತಿಪೂರ್ವಕವಾಗಿ ಕೃಷ್ಣನಿಗೆ ಸೇವೆಯನ್ನ ಮಾಡ್ತಾರೆ. ನಾನು ಹೋದ ವಾರನೂ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ನಮ್ಮ ಭಕ್ತರು ಬೆಳಗ್ಗೆ 9 ಗಂಟೆಯಿಂದ ಭೋಗ ತಯಾರು ಮಾಡ್ತಾ ಇದ್ದಾರೆ. ಮಾತಾಜಿ ಕಲರ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ಫುಲ್ ಕೆಂಪಗಾಗ್ಬಿಟ್ಟಿದ್ದಾರೆ ಅರುಣ ಮಾತಾಜಿ. ಬೆಳಗ್ಗೆ 9 ಗಂಟೆಯಿಂದ ಸ್ಟವ್ ಮುಂದೆ. ಎಲ್ಲಿ ಎಷ್ಟು ತನಕ ವರಪ್ರಭು? 3 ಗಂಟೆ 4 ಗಂಟೆ ತನಕ. 4 ಗಂಟೆ ತನಕ ಎಷ್ಟು ಸಮಯದಲ್ಲಿ ಪ್ರಸಾದ ಮುಗಿಯುತ್ತೆ ಇವಾಗ ಸೇವನೆ ಮಾಡೋದು? ಇವಾಗ ಕನ್ನಡ ಸತ್ಸಂಗದಲ್ಲಿ ಅರ್ಧ ಗಂಟೆ, ಹಿಂದಿ ಸತ್ಸಂಗದಲ್ಲಿ 3/4 ಗಂಟೆ, 1 ಅವರ್, 1.5 ಗಂಟೆನಲ್ಲಿ ಪ್ರಸಾದ ಖಾಲಿ. ಅದನ್ನ ತಯಾರು ಮಾಡಕ್ಕೆ 7 ಗಂಟೆ ಕಾಲ. 7 ಗಂಟೆ ಕಾಲ ಯಾಕೆ ಮಾಡ್ತಾರೆ? ಏನ್ ಪ್ರಭು, ಅವ್ರಿಗೆಲ್ಲ ಕೆಲಸ ಇಲ್ಲ, ಸುಮ್ಮನೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಕೂತಿರ್ತಾರೆ, ಸರಿ ಏನೋ ಮಾಡ್ತಾರೆ. ಭಜತಾಂ ಪ್ರೀತಿಪೂರ್ವಕಂ, ಇದು ಪ್ರೀತಿಪೂರ್ವಕವಾದ ಸೇವೆ. ನಮ್ಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ, ನಮ್ಮ ಭಕ್ತರು ಯೋಚನೆ ಮಾಡ್ತಾ ಇರ್ತಾರೆ, ಇಲ್ಲ ಪ್ರಭು ಆದ್ರೆ ನಮ್ಗೆ ನಿಜವಾಗ್ಲೂ ಅಷ್ಟೊಂದು ಪ್ರೀತಿ ಏನಿಲ್ಲ ಕೃಷ್ಣನ್ಗೆ ಅಂತ. ಅರೆ ಈ ಪ್ರೀತಿ ಒಂದೇ ಸತಿ ಹಂಗೆ ಉದ್ಭವ ಆಗ್ಬಿಡಲ್ಲ. ಈ ಪ್ರೀತಿ ಹೇಗೆ ಉದ್ಭವ ಆಗುತ್ತೆ ಗೊತ್ತಾ? ಪ್ರಭುಪಾದರಿದ್ದಾಗ ಭಕ್ತರಿಗೆ, ವಿದೇಶದಲ್ಲಿ ಅಮೆರಿಕಾದಲ್ಲಿ ಭಕ್ತರಿಗೆ, ಅವ್ರಿಗೆ ಕೃಷ್ಣ ಏನು ಗೊತ್ತು? ಕೃಷ್ಣನ್ ಬಗ್ಗೆ ಏನು ಗೊತ್ತಿಲ್ಲ, ಕೃಷ್ಣ ಯಾರು ಅಂತಾನು ಗೊತ್ತಿಲ್ಲ. ಆದ್ರೆ ಸ್ವಾಮೀಜಿ ಗೊತ್ತು. ಅವ್ರು ಪ್ರಭುಪಾದರನ್ನ ಸ್ವಾಮೀಜಿ ಅಂತ ಕರೀತಾ ಇದ್ರು. ಸ್ವಾಮೀಜಿ ಗೊತ್ತು, ಸ್ವಾಮೀಜಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಇಷ್ಟೇ ಅವ್ರ ಜೀವನ. ಸ್ವಾಮೀಜಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಆಮೇಲೆ ಪ್ರಭುಪಾದ ಹೇಳ್ತಾರೆ, ಇದೆಲ್ಲ ನೀವು ಕೃಷ್ಣನ್ ಪ್ರತಿ ಪ್ರೀತಿ. ಸ್ವಾಮೀಜಿ ನಮ್ ಕೃಷ್ಣ ಯಾರು ಗೊತ್ತಿಲ್ಲ, ನಮ್ ಕೃಷ್ಣನ್ ಬಗ್ಗೆ ಪ್ರೀತಿನೂ ಗೊತ್ತಿಲ್ಲ. ನಿಮ್ಗೆ ನೀವು ಗೊತ್ತು, ನಿಮಗೆ ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ಮಾಡ್ತೀವಿ. ಪ್ರಭುಪಾದರ ಆಮೇಲೆ ಹೇಳಿದ್ರು, ನನಗೆ ಪ್ರೀತಿಯನ್ನು ತೋರಿದ್ರೆ ಅದು ಕೃಷ್ಣನ್ಗೆ ಪ್ರೀತಿಯನ್ನು ತೋರ್ತಾ ಇರೋದೆ. ಅದು ಕ್ರಮೇಣವಾಗಿ ಆಮೇಲೆ ಗೊತ್ತಾಗತ್ತೆ ನಮ್ಗೆ, ನಾವು ಕೃಷ್ಣನ್ಗೆ ಪ್ರೀತಿಯನ್ನ ತೋರ್ತಾ ಇದೀವಿ ಅಂತ. ಅದಕ್ಕೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಅಧಿಕಾರಿಗಳ ಆದೇಶಗಳನ್ನ ಪಾಲನೆ ಮಾಡ್ಬೇಕು ಅಂತ ಹೇಳ್ತೀವಿ. ಅಧಿಕಾರಿಗಳ ಆದೇಶವನ್ನ ನಾವು 2 ರೀತಿಯಲ್ಲಿ ಪಾಲನೆ ಮಾಡ್ಬೋದು. ಒಂದು, ಅಯ್ಯೋ ಹೇಳ್ತಾ ಇದಾರಪ್ಪ ಮಾಡ್ಬೇಕು, ಒಂದು ರೀತಿ. ಮಾಡ್ಲಿಲ್ಲ ಅಂದ್ರೆ ಬಿಡಲ್ಲ ಅಲ್ವಾ, ನಾರಾಯಣ ಪ್ರಭು ಹಿಂದೆ ಅಟ್ಟಿಸ್ಕೊಂಡು ಬರ್ತಾರೆ, ಮಾಡ್ಲೇಬೇಕು ಅನ್ನೋದು ಒಂದು ರೀತಿಯಲ್ಲಿ ಸೇವೆ ಮಾಡೋದು. ಇನ್ನೊಂದು ರೀತಿಯಲ್ಲಿ ಇಲ್ಲ ನಾನು ಮಾಡ್ತೀನಿ, ಓಕೆ ಅವ್ರ ಸಂತೃಪ್ತಿಗೋಸ್ಕರ ಮಾಡ್ತೀನಿ, ಇಲ್ಲ ಪ್ರಭುಪಾದರ ಸಂತೃಪ್ತಿಗೋಸ್ಕರ ಮಾಡ್ತೀನಿ, ಅಥವಾ ಇನ್ನ ಈ ರೀತಿ ನಾವು ಯಾರಾದ್ರೂ ಭಕ್ತರ ಸಂತೃಪ್ತಿಗೋಸ್ಕರ ಮಾಡಿದ್ರು ಕೂಡ ಅದು ಇಂಡೈರೆಕ್ಟ್ ಆಗಿ ಕೃಷ್ಣನ ಪ್ರೀತಿನೇ. ಯಾಕೆ? ಆ ಭಕ್ತರು ಏನಂತ ಆ ಭಕ್ತರು, ಓಕೆ ಇದು ಅದು ಆಫ್ ಆಯ್ತು, ಇದು ಆಫ್ ಆಯ್ತು. ಹರೇ ಕೃಷ್ಣ ಹರೇ ಕೃಷ್ಣ, ಇದು ಆಫ್ ಆಗ್ತಾ ಇದೆ, ಸ್ವಲ್ಪ ಹೊತ್ತಿಗೆ ಸಾಯ್ತು. ಆ ಭಕ್ತರು ಭಗವಂತನ ಮೇಲೆ ಪ್ರೀತಿಯನ್ನ ಇಟ್ಕೊಂಡಿದ್ರೆ, ನಾವು ಅವರಿಗೆ ಪ್ರೀತಿಯನ್ನ ತೋರಿದ್ರೆ ಕೃಷ್ಣನಿಗೆ ಪ್ರೀತಿ ತೋರಿದಂಗೆ. ಗೊತ್ತಾಗ್ತಾ ಇದೆಯಾ ನಾ ಹೇಳ್ತಾ ಇರೋದು? ಕೃಷ್ಣನಿಗೆ ನೇರವಾಗಿ ಪ್ರೀತಿ ತೋರೋದಕ್ಕೆ ಮೊದಲನೇ ಹಂತ, ಕೃಷ್ಣನಲ್ಲಿ ಯಾರಿಗೆ ಒಂದ್ ಸ್ವಲ್ಪ ಪ್ರೀತಿ ಇದೆಯೋ ಅವ್ರಿಗೆ ಪ್ರೀತಿಯನ್ನ ತೋರೋದು, ಅಥವಾ ಅವರ ಆದೇಶಗಳನ್ನ ಪಾಲನೆ ಮಾಡೋದು ಕೃಷ್ಣನಿಗೆ ಪ್ರೀತಿ ತೋರ್ದಂಗೆ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ? ಸತತ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ, ಪ್ರೀತಿಪೂರ್ವಕವಾಗಿ ಕೃಷ್ಣನಿಗೆ ಸೇವೆಯನ್ನ ಮಾಡ್ತಾ ಇರುವಂತಹ ಭಕ್ತರಿಗೆ ಕೃಷ್ಣ ಏನ್ ಮಾಡ್ತಾನೆ?
ಹೇಳ್ತಾ ಇದ್ದಾನೆ, ದದಾಮಿ ಬುದ್ಧಿ ಯೋಗಂ ತಮ್. ದದಾಮಿ ಬುದ್ಧಿ ಯೋಗಂ ತಮ್ ಅಂದ್ರೆ ನಾನು ಅವರಿಗೆ ಬುದ್ಧಿ ಯೋಗ ಅಂತ ಏನೋ ಕೊಡ್ತೀನಿ. ಇವಾಗ ಇದೇನು ಅಂತ ನಾನು ವಿವರಿಸ್ತೀನಿ. ಕೃಷ್ಣ ಹೇಳ್ತಾನೆ, ನಾನು ಅಂತಹ ಭಕ್ತರಿಗೆ ಬುದ್ಧಿ ಯೋಗವನ್ನು ಕೊಡ್ತೀನಿ. ಯೋಗ ಅಂದ್ರೆ ಮತ್ತೆ ಭಗವಂತನ ಜೊತೆ ಕನೆಕ್ಷನ್ಗೆ ನಾನು ಬೇಕಾಗಿರೋ ಬುದ್ಧಿಯನ್ನು ಕೊಡ್ತೀನಿ ಅಂತ. ಈ ಬುದ್ಧಿಯನ್ನ ಅಲೌಕಿಕ ಬುದ್ಧಿ ಅಂತ ಕರೀತಾರೆ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಕೃಷ್ಣ ಹೇಳ್ತಾನೆ, ಅವರು ನನಗೆ ಈ ರೀತಿ ಪ್ರೀತಿಪೂರ್ವಕವಾಗಿ ಭಕ್ತಿ ಮಾಡ್ತಾ ಇದ್ರೆ ನಾನು ಅವರಿಗೆ ಏನು ಕೊಡ್ತೀನಿ? ಹಣವನ್ನ ಕೊಡ್ತಾ ಇಲ್ಲ, ಸಂಪತ್ತನ್ನ ಕೊಡ್ತಾ ಇಲ್ಲ, ಭೌತಿಕವಾದದ್ದು ಏನು ಕೊಡ್ತಾ ಇಲ್ಲ, ಬುದ್ಧಿ ಯೋಗವನ್ನು ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಏನಾಗತ್ತೆ ಆ ಬುದ್ಧಿ ಯೋಗದಿಂದ? ಏನ ಮಾಮುಪಯಾಂತಿತೆ, ಆ ಬುದ್ಧಿಯಿಂದ ಅವರು ನನ್ನ ಹತ್ರ ಬರೋದಕ್ಕೆ ಸಾಧ್ಯವಾಗತ್ತೆ. ಭಕ್ತರು ಪ್ರೀತಿಯಿಂದ ಕೃಷ್ಣನಿಗೆ ಸೇವೆಯನ್ನ ಮಾಡಿದಾಗ ಭಗವಂತನನ್ನ, ಕೃಷ್ಣನನ್ನ ಪಡ್ಕೊಳ್ಳೋಕ್ಕೆ ಬೇಕಾಗಿರೋ ಬುದ್ಧಿಯನ್ನ ಕೃಷ್ಣ ತಾನೇ ಕೊಡ್ತಾನೆ. ಅದನ್ನ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ ಇಲ್ವಾ? ಸರಿ ಬಿಡು. ಕೇಳಿಸ್ತಾ ಇದೆಯಾ? ಅಲ್ಲಿ ಕೇಳಿಸ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ಸೊ ಕೃಷ್ಣ ಹೇಳ್ತಾನೆ, ನನ್ನನ್ನ ಪಡ್ಕೊಳ್ಳಕ್ಕೆ, ಕೃಷ್ಣನನ್ನ ಪಡ್ಕೊಳ್ಳಕ್ಕೆ ಯಾವ ಬುದ್ಧಿ ಬೇಕೋ ಆ ಬುದ್ಧಿಯನ್ನ ಕೊಡ್ತೀನಿ. ಇವಾಗ ಸ್ವಲ್ಪ ಬುದ್ಧಿ ಬಗ್ಗೆ ಮಾತಾಡೋಣ. ಬುದ್ಧಿ, ಎಲ್ಲರಿಗೂ ಬುದ್ಧಿ ಇದೆ ಅಲ್ವಾ? ಎಲ್ಲರಿಗೂ ಬುದ್ಧಿ ಇದೆ. ಒಬ್ರೊಬ್ರಿಗೆ ಒಂದೊಂದು ಮಟ್ಟದ ಬುದ್ಧಿ ಇರುತ್ತೆ. ಒಬ್ರೊಬ್ರು ಒಂದೊಂದು ಲೆವೆಲ್ ಇರುತ್ತೆ. ಒಬ್ರು ಜಾಸ್ತಿ ಇರುತ್ತೆ, ಒಬ್ರು ಕಡಿಮೆ ಇರುತ್ತೆ. ಒಬ್ರಿಗೆ ಒಂದು ವಿಷಯದಲ್ಲಿ ಬುದ್ಧಿ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ವಿಷಯದಲ್ಲಿ ಬುದ್ಧಿ ಇರುತ್ತೆ. ಆದ್ರೆ ಎಲ್ಲರಿಗೂ ಬುದ್ಧಿ ಇದೆ. ಇವಾಗ ಈ ಬುದ್ಧಿಯಲ್ಲಿ ಎರಡು ವಿಧ. ಒಂದು ಲೌಕಿಕ ಬುದ್ಧಿ. ಓಕೆ, ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ಒಂದು ಲೌಕಿಕ ಬುದ್ಧಿ. ಲೌಕಿಕ ಅಂದ್ರೆ ಮೆಟೀರಿಯಲ್, ಭೌತಿಕ ವಿಷಯಗಳನ್ನ ಡೀಲ್ ಮಾಡೋದಕ್ಕೆ ಅವಶ್ಯಕವಾಗಿರೋ ಬುದ್ಧಿ. ಇನ್ನೊಂದು ಆಧ್ಯಾತ್ಮಿಕ ಬುದ್ಧಿ ಅಥವಾ ಅಲೌಕಿಕ ಬುದ್ಧಿ. ಅಂದ್ರೆ ಈ ಜಗತ್ತಿಗೆ ಸೇರಿರೋ ಅಂತದ್ದಲ್ಲ, ಅದು ಜಗತ್ತನ್ನ ಮೀರಿರೋಂಥದ್ದು. ಇವಾಗ ಈ ಬುದ್ಧಿ ಎಲ್ಲಿಂದ ಬರುತ್ತೆ? ನಿಮ್ಗೆಲ್ಲ ಸರಳವಾದ ಪ್ರಶ್ನೆಯನ್ನ ಕೇಳ್ತಾ ಇದೀನಿ ನಾನು. ಎಲ್ಲರಿಗೂ ಬುದ್ಧಿ ಇದೆ, ಹ್ಞೂ ಅಂತ ಹೇಳಿದ್ವಿ. ಇವಾಗ ಬುದ್ಧಿ ಎಲ್ಲಿಂದ ಬರುತ್ತೆ? ಪ್ರಭು ಮನಸ್ಸಿಂದ. ಓಕೆ, ಮನಸ್ಸಿನಲ್ಲಿ ಬುದ್ಧಿ ಇಲ್ಲ. ಓಕೆ, ನಮ್ಮ ಸ್ಥೂಲ ಶರೀರದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಮೂರಿದೆ. ಸ್ಥೂಲ ಶರೀರದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ. ಹಾಗಾಗಿ ಮನಸ್ಸು ಬುದ್ಧಿ ಅಲ್ಲ, ಮನಸ್ಸಿನ ಮೇಲೆ ಬುದ್ಧಿ ಇದೆ. ಗೊತ್ತಾಗ್ತಾ ಇದೆಯಾ? ಬಯಾಲಜಿ ಕ್ಲಾಸ್. ಮನಸ್ಸಿನ ಮೇಲೆ ಬುದ್ಧಿ ಇದೆ, ಬುದ್ಧಿಯ ಮೇಲೆ ಅಹಂ ಅಂತ ಇದೆ, ಅದರ ಮೇಲೆ ಆತ್ಮ. ಮನಸ್ಸು ಬುದ್ಧಿ ಎರಡು ಬೇರೆ. ಮತ್ತೆ ಪ್ರಶ್ನೆ ಕೇಳ್ತೀನಿ, ಬುದ್ಧಿ ಎಲ್ಲಿಂದ ಬರ್ತಾ ಇದೆ? ಆತ್ಮದಿಂದ. ಆತ್ಮ ಅಲೌಕಿಕವಾದದ್ದು, ಆಧ್ಯಾತ್ಮಿಕವಾದದ್ದು. ಬುದ್ಧಿ ಭೌತಿಕವಾದದ್ದು. ಬ್ರೈನ್ ಇಂದ ಬರ್ತಾ ಇದೆ. ಬ್ರೈನ್ ಮೆದುಳು. ಬುದ್ಧಿ ಬ್ರೈನ್ ಇಂದ ಬರ್ತಾ ಇದೆ. ಇದೇ ನಮ್ಮ ವಿಜ್ಞಾನಿಗಳು ಹೇಳ್ಕೊಟ್ಟಿರೋದಲ್ವಾ? ನಮ್ಮ ಸ್ಕೂಲಲ್ಲಿ ಇದೇ ಹೇಳ್ಕೊಟ್ಟಿರೋದು ನಮ್ಗೆ. ಬುದ್ಧಿ ಬ್ರೈನ್ ಇಂದ ಬರ್ತಾ ಇದೆ. ಸರಿ, ಎಲ್ಲಾರ್ಗೂ ಬ್ರೈನ್ ಇರೋರ್ಗು ಎಲ್ಲಾರ್ಗೂ ಬುದ್ಧಿ ಬರ್ತಾ? ಹೋಗ್ಲಿ, ಸರಿ ಆಯ್ತು. ಯಾರೋ ಒಬ್ರಿಗೆ ಬ್ರೈನ್ ಇತ್ತು, ಬುದ್ಧಿ ಇತ್ತು, ಎಲ್ಲ ಸರಿಯಾಗಿ ಕೆಲಸ ಮಾಡ್ತಿರುವಾಗ ತುಂಬಾ ಚೆನ್ನಾಗಿ ಬುದ್ಧಿ ಉಪಯೋಗಿಸ್ತಾ ಇದ್ರು. ಆದ್ರೆ ಯಾವುದೋ ಒಂದು ಹಂತದಲ್ಲಿ ಏನೋ ಆಯ್ತು, ಏನೋ ಮೆಡಿಕಲ್ ಆಗಿ ಕೋಮಾ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಕೋಮಾಗೆ ಹೋದ್ರು ಅವರು. ಬ್ರೈನ್ ಸರಿಯಾಗಿದೆಯಾ? ಸರಿಯಾಗಿದೆ. ಬುದ್ಧಿ ಏನು ಉಪಯೋಗಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಅಂದ್ರೆ ಅರ್ಥ ಏನು? ಬರೀ ಮೆದುಳಿದ್ರೆ, ಬ್ರೈನ್ ಇದ್ರೆ ಮಾತ್ರ ಬುದ್ಧಿ ಇದೆ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಇನ್ನೇನೋ ಕಾರಣ ಇರ್ಬೇಕು ಬುದ್ಧಿಗೆ. ಇವಾಗ ಹೆಂಗ ಅರ್ಥ ಮಾಡ್ಕೊಳ್ಳೋದು? ಹೃದಯ ಇದೆ, ಹೃದಯ ಇದ್ರೆ ಏನು ಜೀವಂತವಾಗಿದ್ದಾನೆ ವ್ಯಕ್ತಿ ಅಂತನಾ? ಇಲ್ಲ. ಹೃದಯ ಬಡಿತಾ ಇದ್ರೆ ವ್ಯಕ್ತಿ ಜೀವಂತವಾಗಿದ್ದಾನೆ ಅಂತ ಅರ್ಥ. ಇವಾಗ ಹೃದಯ ಬಡಿಯೋದಕ್ಕೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಇವಾಗ ಯಾರೋ ತೀರೋಗ್ಬಿಟ್ರು, ಕೇಳ್ತೀವಿ ಏನಾಯ್ತು? ಏನೂ ಆಗ್ಲಿಲ್ಲ ರೀ, ನ್ಯಾಚುರಲ್ ಡೆತ್. ಅಂದ್ರೆ ಹಾರ್ಟ್ ಎಲ್ಲ ಚೆನ್ನಾಗಿತ್ತು, ಹಾರ್ಟ್ಗೆ ಏನೂ ಆಗ್ಲಿಲ್ಲ. ಮತ್ತೆ ಏನಾಯ್ತು?
ಹಾರ್ಟ್ ಚೆನ್ನಾಗಿದ್ರೆ ಓಡ್ತಾನೆ ಇರಬೇಕಲ್ವ ಮೆಷಿನ್ನು, ನಿಂತೋಯ್ತು ಮೆಷಿನ್. ಅಂದರೆ ಅರ್ಥ ಏನು? ಅದಕ್ಕೆ ಶಕ್ತಿ ಕೊಡುವಂಥ ಏನೋ ಒಂದು ಮೂಲ ಇತ್ತು, ಅದು ಹೊಟ್ಟೋಯ್ತು. ಆ ಶಕ್ತಿಯ ಮೂಲ ಏನು? ಹೃದಯ ಬಡಿಯೋದಕ್ಕೆ ಶಕ್ತಿಯ ಮೂಲ ಆತ್ಮ. ಆತ್ಮ ಇರೋ ತನಕ ಶರೀರದಲ್ಲಿ ಹೃದಯ ಬಡಿಯತ್ತೆ, ಆತ್ಮನೇ ಅದಕ್ಕೆ ಶಕ್ತಿಯ ಮೂಲ. ಆತ್ಮ ಶರೀರವನ್ನು ಬಿಟ್ಟ ತಕ್ಷಣ ಹೃದಯ ಎಷ್ಟೇ ಆರೋಗ್ಯವಾದ ಸ್ಥಿತಿಯಲ್ಲಿ ಇರಲಿ, ಬಡಿಯೋದನ್ನು ನಿಲ್ಲಿಸ್ಬಿಡುತ್ತೆ. ಅದೇ ರೀತಿ ಇವಾಗ ನಾನು ಬುದ್ಧಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ, ಒಂದು ಹೃದಯದ ಬಗ್ಗೆ. ನಮ್ಮ ದೇಹದಲ್ಲಿ ಎರಡು ಬಹಳ ಮುಖ್ಯವಾದ ಅಂಗಗಳು, ಎರಡು ನಮ್ಮ ಕೈನಲ್ಲಿ ಇಲ್ಲ. ಬುದ್ಧಿ ಎಲ್ಲಿಂದ ಬರ್ತಾ ಇದೆ? ಸೊ ಇದಕ್ಕೆ ನಾವು ಸೈನ್ಸ್ಗೆ ಹೋದ್ರೆ ಅರ್ಥ ಆಗಲ್ಲ. ಎಲ್ಲಿಗೆ ಹೋಗ್ಬೇಕು ನಾವು? ಮತ್ತೆ ಭಗವದ್ಗೀತೆಗೆ ಬರ್ಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಬೇರೆ ಉಪನಿಷತ್ತುಗಳಲ್ಲೂ ಇವೆ. ಇವಾಗ ಈ ಆತ್ಮ ಎಲ್ಲಿದೆ ಶರೀರದಲ್ಲಿ? ಹೃದಯದ ಭಾಗದಲ್ಲಿದೆ ಆತ್ಮ. ಓಕೆ, ಹೃದಯದ ಭಾಗದಲ್ಲಿ, ಹೃದಯದಲ್ಲಿಲ್ಲ. ಹೃದಯ ಹೇಳಿದ್ನಲ್ಲ, ಜಡ ವಸ್ತು, ಹೃದಯ ಭೌತಿಕ ವಸ್ತು, ಆತ್ಮ ಅಲೌಕಿಕವಾದದ್ದು. ಇವಾಗ ಈ ಆತ್ಮ ಈ ಹೃದಯದ ಭಾಗದಲ್ಲಿ ಗಾಳಿ ಇದೆ. ನಮ್ಮ ಶರೀರದಲ್ಲಿ ಗಾಳಿ ಇದೆ. ಪ್ರಾಣ, ಪಾನ, ವ್ಯಾನ, ಸಮಾನ, ಉದಾನ, ಈ ರೀತಿ 5 ಥರದ ಗಾಳಿ ಇದೆ. 5 ಇನ್ನೂ ಜಾಸ್ತಿ ಇದೆ, ಆದರೆ ಮೂಲ ಗಾಳಿಗಳು 5 ಥರ. ಈ 5 ಥರ ಗಾಳಿನಲ್ಲಿ ಆತ್ಮ ತೇಲಾಡ್ತಾ ಇದೆ. ಓಕೆ, ಈ ಆತ್ಮದ ಜೊತೆ ಪ್ರತಿಯೊಂದು ಶರೀರದಲ್ಲೂ ಒಬ್ಬ ಪರಮಾತ್ಮ ಅಂತ ಇದ್ದಾನೆ. ಗೊತ್ತಾ? ಪರಮಾತ್ಮನ ಬಗ್ಗೆ ಕೇಳಿದ್ದೀರಾ? ಏನಂತ ಕೇಳಿದೀವಿ? ಪರಮಾತ್ಮ ಇದ್ದಾನೆ ಅಂತೀವಿ. ಇನ್ನೇನಾದ್ರು ಕೇಳಿದ್ದೀರಾ ಪರಮಾತ್ಮನ ಬಗ್ಗೆ? ಪರಮಾತ್ಮ, ಅಯ್ಯೋ ಏನ್ ಪ್ರಭು ಇದೆಲ್ಲ ಬೋರ್, ಪ್ರಸಾದ ಯಾವಾಗ ಸಿಗುತ್ತೆ ಹೇಳಿ? ಅದೆಲ್ಲ ಬೇಡ ನಮ್ಗೆ. ಕಾಮನ್ ಆಗಿ ಪರಮಾತ್ಮ, ನಮ್ಮ ಸಾಮಾನ್ಯ ಜೀವನದಲ್ಲಿ ಏನಾದ್ರು ಕೇಳಿದೀವ ಪರಮಾತ್ಮನ ಬಗ್ಗೆ? ಪರಮಾತ್ಮ ಇದಾನೆ ಹೆಂಗೆ ಗೊತ್ತಾಗತ್ತೆ? ಅಥವಾ ಏನು ಅದಕ್ಕೆ ಇದಾನೆ ಅಂತ ಏನಾದರೂ ಹೆಚ್ಚು ವಿಷಯ? ಹೋಗ್ಲಿ, ಒಂದು ಸಿಂಪಲ್ ಆಗಿ ಕ್ವೆಶನ್ ಕೇಳಿ. ಇವಾಗ ಯಾರೋ ಮಲ್ಕೊಂಡಿರ್ತಾರೆ, ಸಾಮಾನ್ಯವಾಗಿ ಮಲ್ಕೊಂಡಿರೋರ್ನ ನಾವು ದಾಟಲ್ಲ ಅಲ್ವಾ? ಯಾಕೆ? ಪರಮಾತ್ಮ ಇದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಕಾರಣ. ಸುಮ್ಮನೆ ಹೇಳ್ತಾರೆ ಹಿರಿಯರು, ದಾಟಲ್ಲ, ಗೌರವದಿಂದ ಅಂತೀವಿ. ಆ ವ್ಯಕ್ತಿಗೆ ಗೌರವದಿಂದ ಅಂತ. ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಇದಕ್ಕೆ ಉತ್ತರ, ಆ ಶರೀರದಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಯಾರು ಅಂದ್ರೆ ಭಗವಂತನ ಅಂಶ. ಅಂಶ ಅಂದ್ರೆ ಪಾರ್ಟ್ ಅಂದ್ರೆ ಹೆಂಗ ಅರ್ಥ ಮಾಡ್ಕೊಳ್ಳೋಣ? ಇವಾಗ ಈ ಕೈ ಈ ದೇಹದ ಪಾರ್ಟ್, ಕೈ ದೇಹ ಅಲ್ಲ, ಅಂದ್ರೆ ಅಂಶ ಭಗವಂತ ಅಲ್ಲ. ಅಂಶ ಭಗವಂತನ ಒಂದು ಭಾಗ. ಅಂದ್ರೆ ಭಾಗ ಅಂದ್ರೆ ತುಂಡಾಗೋದಲ್ಲ, ಆದ್ರೆ ಭಗವಂತನಿರೋ ಶಕ್ತಿಯಲ್ಲಿ ಒಂದು ಸ್ವಲ್ಪ ಏನೋ ಪ್ರದರ್ಶಿಸ್ತಾನ. ಒಂದು ಸ್ವಲ್ಪ ರೋಲ್, ರಿಸ್ಟ್ರಿಕ್ಟೆಡ್ ರೋಲ್ ಒಂದು ಪರಮಾತ್ಮಂದು. ಹೃದಯದಲ್ಲಿದ್ದಾನೆ, ನಮ್ಮ ಆತ್ಮದ ಜೊತೆ ಇದ್ದಾನೆ. ಉಪನಿಷತ್ತಲ್ಲಿ ಹೇಳ್ತಾರೆ, ಈ ಆತ್ಮ ಭೋಗವನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಭೌತಿಕ ಜೀವನದಲ್ಲಿ ಆನಂದವನ್ನ ಪಡ್ಕೊಳ್ಳಕ್ಕೆ ಆತ್ಮ ಪ್ರಯತ್ನ ಮಾಡ್ತಾ ಇದೆ. ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ನೋಡ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮನ ಕಾರ್ಯ ಹನುಮಂತ ಉಪದೃಷ್ಟ ಅಂತ ಕರೀತಾರೆ ಪರಮಾತ್ಮನನ್ನ. ಹನುಮಂತ ಅಂದ್ರೆ ಅವನು ಅನುಮತಿಯನ್ನ ಕೊಡಬೇಕು ನಮ್ಗೆ. ಇವಾಗ ಇಲ್ಲಿ ಕರ್ತಾಲಿದೆ, ನಾನು ಎತ್ಬಿಟ್ಟೆ. ಹೌದು ಪ್ರಭು, ತುಂಬಾ ವೆಯ್ಟ್ ಇಲ್ಲ, ಅದಕ್ಕೆ ನೀವು ಎತ್ತಿದ್ರಿ. ಆದ್ರೆ ಈ ವೆಯ್ಟ್ ಇಲ್ದಿರೋ ವಸ್ತುನ ನಾನು ಎತ್ತಬೇಕು ಅಂದ್ರೂ ನನ್ನ ಸ್ವಶಕ್ತಿಯಿಂದ ಆಗಲ್ಲ. ಪರಮಾತ್ಮ ನನಗೆ ಅನುಮತಿ ಕೊಟ್ರೇನೆ ಆಗೋದು. ಪರಮಾತ್ಮ ಅನುಮತಿ ಕೊಡ್ತಾ ಇದ್ದಾನೆ, ಅದಕ್ಕೆ ನನ್ನ ಕೈಯಿಂದ ಎತ್ತಕ್ ಆಗ್ತಾ ಇದೆ. ಯಾವಾಗ ಪರಮಾತ್ಮ ಅನುಮತಿ ಕೊಡೋದಿಲ್ವೋ ಅದನ್ನ ನನ್ನ ಕೈಯಿಂದ ಎತ್ತಕ್ ಆಗಲ್ಲ. ಅರೆ ಇದೆಲ್ಲ ಒಳಗಡೆ ನಡೀತಾ ಇದೆ, ನಮ್ಗೇನು ಗೊತ್ತಿಲ್ಲ. ಪರಮಾತ್ಮ ಹೇಳ್ತಾನೆ, ಈ ಆತ್ಮಕ್ಕೆ ಈ ಶರೀರದಲ್ಲಿ ಆಯ್ತು ಕೆಲಸ, ಟೈಮ್ ಆಯ್ತು, ರೈಟ್ ಹೇಳ್ಬೇಕು ನೀನು ಇವಾಗ ಅಷ್ಟೇ. ದೇಹ ಎಷ್ಟೇ ಚೆನ್ನಾಗಿರೋ ಸ್ಥಿತಿಯಲ್ಲಿದ್ರು ಆ ವ್ಯಕ್ತಿ ಪ್ರಾಣವನ್ನ ಬಿಡ್ತಾನೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಆತ್ಮದ ಬಗ್ಗೆ, ತೇನ ವಿನ ತೃಣಮಪಿ ನ ಚಲತಿ ಅಂತಾನೆ. ತೇನ ವಿನ ಅಂದ್ರೆ ಅವನಿಲ್ದೆ ತೃಣಮಪಿ ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ. ಯಾರಿಲ್ದೆ ಹೋದ್ರೆ? ಪರಮಾತ್ಮ ಇಲ್ದೆ ಹೋದ್ರೆ. ಹಾಗಾಗಿ ಈ ಪರಮಾತ್ಮ ಇಲ್ಲೇ ಈ ಭೌತಿಕ ಜಗತ್ತು ನಡೆಯಲ್ಲ. ಪರಮಾತ್ಮ ಇಲ್ಲದೆ ಭೌತಿಕ ಜಗತ್ತು ನಡೆಯಲ್ಲ.
ಸೊ ಈ ಪರಮಾತ್ಮ ಆತ್ಮದ ಜೊತೆ ಕೂತಿದ್ದಾನೆ, ಅವನು ನಮಗೆ ಅನುಮತಿಯನ್ನ ಕೊಡ್ತಾನೆ, ಅವನು ನಾವು ಮಾಡ್ತಾ ಇರೋ ಕಾರ್ಯಗಳನ್ನ ನೋಡ್ತಾನೆ. ನಿಮ್ಗೆ ಗೊತ್ತಾ ಕನಕದಾಸರ ಕಥೆ ಇದೆ ಅಲ್ವಾ? ಕನಕದಾಸರದೇ ಅನ್ಸುತ್ತಲ್ವಾ, ಬಾಳೆಹಣ್ಣು ಕೊಡ್ತಾರಲ್ಲ, ಕನಕದಾಸರ ಅಲ್ವಾ? ಗುರುಗಳು ಬಾಳೆಹಣ್ಣು ಕೊಡ್ತಾರೆ, ಹೋಗಿ ಯಾರು ನೋಡದೆ ಇಲ್ಲದೆ ಇರೋ ಕಡೆ ಹೋಗ್ಬಿಟ್ಟು ತಿನ್ಕೊಂಡು ಬನ್ನಿ ಅಂತಾರೆ. ಎಂತ ಎಲ್ಲ ಮೇಧಾವಿ ಶಿಷ್ಯಂದ್ರು. ಒಬ್ರು ಹೋದ್ರು, ಎಲ್ಲೋ ಯಾವ್ದೋ ಮರದಿಂದ ನಿಂತ್ಕೊಂಡ್ರು. ಈ ಕಡೆ ನೋಡಿದ್ರು, ಆ ಕಡೆ ನೋಡಿದ್ರು, ಯಾರಿಲ್ಲ. ಗುಡುಂ ಒಂದು ಗುರುಗಳೇ ಮರದಿಂದ ನಿಂತಿದ್ದೆ, ಯಾರು ನೋಡ್ಲಿಲ್ಲ ನಾನು ತಿನ್ನೋದು. ಸರಿ, ಇನ್ನೊಬ್ರು ಹೇಳ್ತಾರೆ, ಮರದಿಂದ ನಿಂತಿದ್ದೇನೆ, ಅಲ್ಲೆಲ್ಲೋ ದೂರದಿಂದ ಯಾರೋ ನಿಮ್ಗೆ ನೋಡ್ತಾ ಇದ್ರು, ನಿಮ್ಗೆ ಗೊತ್ತಿಲ್ಲ. ನಾನೇನ್ ಮಾಡಿದೆ ಗೊತ್ತಾ, ನಾನು ರೂಮಲ್ಲಿ ಕೂಡಾಕೊಂಡ್ಬಿಟ್ಟೆ, ಕೂಡಾಕೊಂಡ್ಬಿಟ್ಟು ನಾನು ತಿನ್ಬಿಟ್ಟು ಬಂದೇನೆ. ಸರಿ, ಎಲ್ಲ ಮುಟ್ಟಾಳ್ರು ಶಿಷ್ಯಂದ್ರು ಎಲ್ಲ ಹೇಳ್ತಾ ಇದಾರೆ. ಸರಿ, ಆಮೇಲೆ ಗುರುಗಳು ಕೊನೆಗೆ ಕನಕದಾಸರ ಕಡೆ, ಕನಕ ನೀವು ಹೇಳ್ತಾರೆ, ಗುರುಗಳೇ ಕೃಷ್ಣ ನೋಡ್ತಾ ಇಲ್ದೇ ಇರೋ ಜಾಗ ಎಲ್ಲಿದೆ? ಅವನಿಗೆ ಕಾಣದೇ ಇರೋ ಜಾಗ ಎಲ್ಲಿದೆ? ಅವನು ಎಲ್ಲಾ ಕಡೆ ಇದ್ದಾನೆ, ಹಾಗಾಗಿ ನಾನು ತಿನ್ಲಿಲ್ಲ ಗುರುಗಳೇ. ಎಲ್ಲಾ ಕಡೆ ಇದ್ದಾನೆ, ಆದ್ರೆ ವಿಶೇಷವಾಗಿ ನಮ್ಮ ಒಳಗೆ ಇದ್ದಾನೆ ಭಗವಂತ, ಇಲ್ಲೇ ಇದ್ದಾನೆ. ನಾವು ಯಾರಿಗೆ ಮೋಸ ಮಾಡಕ್ಕಾಗತ್ತೆ? ಕೆಟ್ಟ ಕೆಲಸ ಮಾಡಿದ್ರೆ ಯಾರಿಗೆ ಫಸ್ಟ್ ಗೊತ್ತಾಗೋದು? ಇಲ್ಲೇ ಇದ್ದಾನೆ, ಯಾರಿಗೂ ಗೊತ್ತಾಗ್ಬೇಕಾಗಿಲ್ಲ. ತಪ್ಪು ಕೆಲಸ ಮಾಡಿದ್ರೆ ಯಾರಿಗೆ ಗೊತ್ತಾಗತ್ತೆ? ಇಲ್ಲೇ ಕೂತಿದ್ದಾನೆ ಹೃದಯದೊಳಗೆ. ಆ ಪರಮಾತ್ಮ ನಮಗೆ ಎಲ್ಲಕ್ಕಿಂತ ಮುಖ್ಯವಾದ ಸಾಕ್ಷಿ. ಪಾಶ್ಚಾತ್ಯ ದೇಶದವ್ರು ಹೇಳ್ತಾರೆ, ಯಾರು ಸಾಕ್ಷಿ? ನಾನು ತಪ್ಪು ಮಾಡಿದಕ್ಕೆ ಯಾರು ಸಾಕ್ಷಿ? ಯಾರು ನೋಡಿದ್ದಾರೆ ನಾನು ತಪ್ಪು ಮಾಡಿರೋದು? ಭಗವಂತನೇ ನೋಡಿದ್ದಾನೆ, ಅದಕ್ಕಿಂತ ದೊಡ್ಡ ಸಾಕ್ಷಿ ಏನ್ ಬೇಕು? ಹಾಗಾಗಿ ಶಿಕ್ಷೆ ಬಂದೇ ಬರುತ್ತೆ. ನಾವ್ ಯಾವ ಕೋರ್ಟಲ್ಲಿ ನಿಂತ್ಕೊಂಡು ಹೇಳಕ್ಕಾಗಲ್ಲ, ಇಲ್ಲ ನಾನು ಈ ತರ ಯಾರು ನನಗೆ ಪ್ರೂಫ್ ಇಲ್ಲ, ನಾನು ಈ ತರ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ಭಗವಂತನ ಕೋರ್ಟ್. ಇವಾಗ ಇದಕ್ಕೂ ನಾವು ಚರ್ಚೆ ಮಾಡ್ತಾ ಇರೋ ವಿಷಯಕ್ಕೆ ಏನ್ ಸಂಬಂಧ ಅಂದ್ರೆ, ಈ ಪರಮಾತ್ಮ ಇದಾನಲ್ಲ, ಈ ಪರಮಾತ್ಮ ನಮಗೆ ಬುದ್ಧಿಯನ್ನ ಕೊಡೋನು. ಪರಮಾತ್ಮನಿಂದ 3 ವಿಷಯ ಬರುತ್ತೆ ನಮಗೆ. ಮತ್ತ ಸ್ಮೃತಿರ್ ಜ್ಞಾನಂ, ನೆನಪು, ಮರೆವು ಮತ್ತೆ ಬುದ್ಧಿ. ನೆನಪು, ಮರೆವು ಮತ್ತೆ ಬುದ್ಧಿ ಬರೋದು ಪರಮಾತ್ಮನಿಂದ. ಪರಮಾತ್ಮ ನಮಗೆ ಬುದ್ಧಿ ಕೊಡ್ಲಿಲ್ಲ ಅಂದ್ರೆ ನಮಗೆ ಬುದ್ಧಿ ಉಪಯೋಗಕ್ಕೆ ಬರಲ್ಲ. ಇವಾಗ ಸರಿ, ನೀವು ಕೇಳ್ತೀರಾ, ಸರಿ ಯಾರೋ ಕಳ್ಳ ಇದ್ದಾನೆ, ಕಳ್ತನ ಮಾಡಕ್ಕೆ ಅವನಿಗೆ ಬುದ್ಧಿ ಬೇಕು, ಅವನಿಗೆ ಯಾರು ಬುದ್ಧಿ ಕೊಡ್ತಾ ಇದಾರೆ? ಯಾರು ಕೊಡ್ತಾ ಇದಾರೆ? ಪರಮಾತ್ಮನೇ. ಭಗವಂತನೇ ಅವನಿಗೆ ತಪ್ಪುದಾರಿಗೆ ಹೋಗಕ್ಕೆ ಅನುಮತಿ ಕೊಡ್ತಾ ಇದ್ದಾನ? ಅಯ್ಯೋ, ಅವನು ಯಾಕಪ್ಪ ಅನುಮತಿ ಕೊಡ್ತಾನೆ? ಚಿಕ್ಕ ಮಗು ಬಂದು ಗಲಾಟೆ ಮಾಡುತ್ತೆ, ಚಾಕ್ಲೇಟ್ ಬೇಕು ಅಂತ. ಅಪ್ಪ ಅಮ್ಮ ಏನು ಅವ್ನು ಸಂತೋಷವಾಗ ಚಾಕ್ಲೇಟ್ ಕೊಡ್ತಾರೆ. ಬೇಡ, ಇದ್ ಮಾಡಬಾರ್ದು, ಅದ್ ಮಾಡಬಾರ್ದು 1000 ಹೇಳ್ತಾರೆ. ಮಗು ಕೇಳಲ್ಲ, ಹಠ ಮಾಡುತ್ತೆ, ಬೇಕೇ ಬೇಕು ಅಂತ ಬೀದಿಯಲ್ಲೇ ನಿಂತ್ಕೊಂಡು ಅಳಕ್ ಶುರು ಮಾಡುತ್ತೆ. ಏನೋ ಬೈಕೊಂಡು ಪಾಪ ಅಪ್ಪ ಅಮ್ಮ ಏನೋ ಕೊಡ್ತಾರೆ, ಸರಿ ತಿನ್ಕೋ ಅಂತ. ಭಗವಂತ ನಾವು ಮಾಡ್ತಾ ಇರೋ ಕಾರ್ಯಗಳು ಭಗವಂತನಿಗೆ ಇಲ್ಲ, ಅದಕ್ಕೆ ವರ್ಕ್ ಆಗ್ತಾ ಇಲ್ಲ. ನಾವು ಮಾಡ್ತಾ ಇರೋ ಕಾರ್ಯಗಳು ಭಗವಂತನಿಗೆ ಇಷ್ಟ ಇಲ್ಲ. ತಪ್ಪು ಕಾರ್ಯಗಳು ಮಾಡ್ತಾ ಇದ್ರು ಕೂಡ ಭಗವಂತ ಹೇಳ್ತಾನೆ, ನೋಡಪ್ಪ ನೀನ್ ಮಾಡ್ತಾ ಇರೋ ತಪ್ಪು ಕಾರ್ಯ, ಈ ತಪ್ಪು ಕಾರ್ಯಗೆ ಇವಾಗ ನೀನೇ ಹೊಣೆಗಾರ, ನೀನೇ ಜವಾಬ್ದಾರ, ನಾನಲ್ಲ. ನೀನೇ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಏನು ರೆಸ್ಪಾನ್ಸಿಬಿಲಿಟಿ? ಇದರಿಂದ ಬರೋ ಕರ್ಮಫಲ ನೀನ್ ಅನುಭವಿಸ್ಬೇಕು. ಹಾಗನ್ಬಿಟ್ಟು ಅವನು ಅನುಮತಿಯನ್ನು ಕೊಡ್ತಾನೆ ನಮ್ಗೆ, ಮಾಡ್ಕೊಳ್ಳಿ ಅಂತ. ಹಾಗೆ ಕಳ್ಳತನ ಮಾಡ್ತಾ ಇರೋದು ಭಗವಂತನ ಇಚ್ಛೆಯಿಂದ ಅಲ್ಲ, ಆ ಜೀವಿಯ ಇಚ್ಛೆಯಿಂದ. ಆದ್ರೆ ಭಗವಂತ ಪರಮಾತ್ಮನಾಗಿ ಅವನು ಅನುಮತಿಯನ್ನು ಕೊಟ್ಟ. ಸರಿಯಪ್ಪ ಮಾಡ್ಕೋ, ಮಾಡ್ತಾ ಇದ್ದೆ, ಅದ್ರ ಜೊತೆ ಅದರಿಂದ ಬರ್ತಾ ಇರೋ ಕರ್ಮಫಲ ಕೂಡ ನಿಂದೆ. ಹಾಗಾಗಿ ನಾವು ಈ ಜಗತ್ತಿನಲ್ಲಿ ದುಃಖವನ್ನ, ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ತಪ್ಪು ಮಾಡುವಾಗ ಈ ಪರಮಾತ್ಮ ಅವನಿಗೂ ಬುದ್ಧಿ ಕೊಟ್ಟ, ನಮಗೂ ಬುದ್ಧಿ ಕೊಟ್ಟ, ಎಲ್ಲರಿಗೂ ಬುದ್ಧಿ ಕೊಡ್ತಾ ಇದ್ದಾನೆ. ಆದ್ರೆ ಇದು ಲೌಕಿಕ ಬುದ್ಧಿ, ಭೌತಿಕ ಜೀವನವನ್ನ ನಡೆಸಕ್ಕೆ ಬೇಕಾಗಿರೋ ಬುದ್ಧಿ. ಆದ್ರೆ ಕೃಷ್ಣ ಇಲ್ಲಿ ಒಂದು ವಿಶೇಷವಾದ ವಿಷಯವನ್ನ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಅಂದ್ರೆ ಕೃಷ್ಣ, ಪರಮಾತ್ಮ ಕೃಷ್ಣನ ಅಂಶ. ನಮ್ಮ ಹೃದಯದಲ್ಲಿ ಪರಮಾತ್ಮ ಕೂತಿರೋನು ಕೃಷ್ಣನ ಅಂಶ. ಇವಾಗ ಕೃಷ್ಣ ನೇರವಾಗಿ ಹೇಳ್ತಾ ಇದ್ದಾನೆ, ನಾನು ಬುದ್ಧಿಯೋಗವನ್ನ ಕೊಡ್ತೀನಿ. ಅಂದ್ರೆ ಪರಮಾತ್ಮನಿಂದ ಅಲ್ಲ, ನೇರವಾಗಿ ಕೃಷ್ಣನಿಂದ. ಅದಕ್ಕೆ ಇದು ಬಹಳ ರಹಸ್ಯಮಯವಾದ ವಿಷಯ. ನಾ ಹೇಳಿದೆ, ನಮ್ಮ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮನ ರೂಪ ಏನು? ಚತುರ್ಭುಜ ರೂಪ, ವಿಷ್ಣುವಿನ ರೂಪ, ಶಂಖಚಕ್ರ ಗದಾ ಪದ್ಮಧಾರಿ ಪರಮಾತ್ಮ ನಮ್ಮ ಹೃದಯದಲ್ಲಿರೋದು. ಹನುಮಂತ
ಹೃದಯವನ್ನ ಹರಿತಾನೆ. ಯಾರು ಕಾಣಿಸಿದ್ರು? ರಾಮಚಂದ್ರ ಕಾಣಿಸ್ದ, ಪರಮಾತ್ಮ ಕಾಣಿಸ್ಲಿಲ್ಲ. ಚತುರ್ಭುಜ ರೂಪ ಕಾಣಿಸ್ಲಿಲ್ಲ. 2 ಕೈ 2 ಕಾಲುಗಳಿರುವಂತಹ ಶ್ರೀರಾಮಚಂದ್ರನ ರೂಪ ಕಾಣಿಸ್ತು. ಅಂದ್ರೆ ಪರಮಾತ್ಮ ಎಲ್ಲೋದ ಮತ್ತೆ? ರಾಮ ಹೆಂಗ್ ಬಂದ ಅಲ್ಲಿಗೆ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾನೆ, ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮ ಹೇಳ್ತಾ ಇದ್ದಾನೆ, ಪ್ರೇಮಾಂಜನ ಚುರಿತ, ಯಾರಿಗೆ ಭಗವಂತನಲ್ಲಿ ಪ್ರೇಮ ಇದೆಯೋ ಅವರು ತಮ್ಮ ಹೃದಯದಲ್ಲಿ ತಮ್ಮ ಇಷ್ಟ ದೇವರ ರೂಪವನ್ನ ನೋಡ್ತಾರೆ. ಪರಮಾತ್ಮನನ್ನ ನೋಡಲ್ಲ, ತಮ್ಮ ಇಷ್ಟ ದೇವರ ರೂಪವನ್ನ ನೋಡ್ತಾರೆ. ರಾಮನ ಭಕ್ತರು ರಾಮನನ್ನ ಹೃದಯದಲ್ಲಿ ನೋಡ್ತಾರೆ, ಕೃಷ್ಣನ ಭಕ್ತರು ಕೃಷ್ಣನನ್ನ ಹೃದಯದಲ್ಲಿ ನೋಡ್ತಾರೆ. ಇವಾಗ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಹೃದಯದಲ್ಲಿ ಕೂತಿರ್ತೀನಿ. ಯಾರಿಗೆ? ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪ್ರೀತಿ ಪೂರ್ವಕಂ. ಅಂತಹ ಅದ್ಭುತವಾದ ಮುಂದುವರೆದಿರುವಂಥ ಭಕ್ತರ ಹೃದಯದಲ್ಲಿ ಭಗವಂತ ತಾನೇ ಕೂತಿದ್ದಾನೆ. ತಾನೇ ಕೂತಿವಾಗ ಹೃದಯದಲ್ಲಿ ಕೂತ್ಕೊಂಡು ಅವನ ಹತ್ರಕ್ಕೆ ಹೋಗಕ್ಕೆ ಏನು ಮಾಡಬೇಕು ನಾವು ಅಂತ ಕೃಷ್ಣ ತಾನೇ ನಮಗೆ ಹೇಳ್ತಾನೆ. ಇವಾಗ ಈ ಕೃಷ್ಣ ನಮಗೆ ನೇರವಾಗಿ ಹೇಳೋದನ್ನ ನಮಗೆ ಕೇಳಿಸ್ತಾ ಇದೆಯಾ? ಕೃಷ್ಣ ಹೇಳಿದ್ದು ಕೇಳಿಸ್ಲಿಲ್ವಾ? ನಂಗೂ ಕೇಳಿಸ್ಲಿಲ್ಲ. ಕೇಳಲ್ಲ. ಕೃಷ್ಣ ಇಲ್ಲಿ ನಿಂತ್ಕೊಂಡು ಮಾತಾಡೋದು ನಮ್ಗೆ ಕೇಳತ್ತಾ? ಯಾಕೆ ನಮ್ಗೆ ಅದ ಯೋಗ್ಯತೆ ಇಲ್ಲ. ಸೊ ಕೃಷ್ಣ ಯಾರ ಮೂಲಕ ಮಾತಾಡ್ತಾನೆ ನಮ್ಮ ಹತ್ರ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ನಮ್ಮ ಜೀವನದಲ್ಲಿ ಕೃಷ್ಣ ಮೊಟ್ಟ ಮೊದಲಿಗೆ ಗುರುಗಳ ಮುಖೇನ ಮಾತಾಡ್ತಾನೆ, ಗುರುಗಳ ಮುಖೇನ. ಅದಕ್ಕೆ ನಾವು ಬೆಳಗ್ಗೆ ಪ್ರತಿದಿನ ಮಂಗಳಾರತಿ ಆಡ್ತೀವಿ, ಯಸ್ಯ ಪ್ರಸಾದ ಭಗವತ್ ಪ್ರಸಾದ ಅಂತ ಹೇಳ್ತೀವಿ. ಅಂದ್ರೆ ಗುರುಗಳು ಸಂತೃಪ್ತರಾದ್ರೆ ಕೃಷ್ಣ ಸಂತೃಪ್ತನಾದಂಗೆ. ಯಾಕಂದ್ರೆ ಗುರುಗಳ ಆದೇಶ ಅಂದ್ರೆ ಕೃಷ್ಣನ ಆದೇಶ. ಕೃಷ್ಣ ನಮಗೆ ನೇರವಾಗಿ ಹೇಳಲ್ಲ, ಗುರುಗಳ ಮುಖೇನ ಹೇಳ್ತಾನೆ. ಯಾರು ಗುರುಗಳ ವಾಕ್ಯಗಳನ್ನ ಪಾಲನೆ ಮಾಡಲ್ವೋ ಅವರು ಕೃಷ್ಣನ ವಾಕ್ಯಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಸ್ಯಾ ಅಪ್ರಸಾದಾತ್ ನ ಗತಿ ಕುತೋಪಿ. ಅಪ್ರಸಾದಾತ್ ಅಂದ್ರೆ ಗುರುಗಳು ಪ್ರಸನ್ನರಾಗ್ಲಿಲ್ಲ ಅಂದ್ರೆ ಏನು ಗತಿ ಇಲ್ಲ ಬೇರೆ. ಎರಡನೇ ರೀತಿಯಲ್ಲಿ ಕೃಷ್ಣ ಈ ಬುದ್ಧಿ ಯೋಗವನ್ನು ಕೊಡ್ತಾನೆ. ಇದು ಆರಂಭದ ಹಂತಗಳಲ್ಲಿ, ಆರಂಭದಲ್ಲಿ ಸ್ವಲ್ಪ ಮುಂದುವರೆದ ಹಂತದಲ್ಲಿ, ಸಂಪೂರ್ಣವಾಗಿ ಮುಂದುವರೆದಿರೋ ಹಂತದಲ್ಲಿ ಕೃಷ್ಣ ನೇರವಾಗಿ ಭಕ್ತನ ಜೊತೆ ಮಾತಾಡ್ತಾನೆ. ಹೇಗೆ? ಕೃಷ್ಣ ಅರ್ಜುನ್ ಜೊತೆ ಮಾತಾಡ್ತಾನೆ. ಅರೆ ಇನ್ನೊಂದು ಸ್ವಲ್ಪ ಮುಂದುವರೆದಿರೋ ಹಂತ, ಆದ್ರೆ ತುಂಬಾ ಮುಂದುವರೆದಿಲ್ಲ, ಆರಂಭದ ಹಂತನೂ ಅಲ್ಲ. ಅದರಲ್ಲಿ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಬೇರೆ ಭಕ್ತರ ಮುಖೇನ ಮಾತಾಡ್ತಾನೆ. ಒಂದೊಂದ್ಸತಿ ಭಕ್ತರ ಅಲ್ಲೇ ಇರೋವ್ರ ಮುಖೇನಾನು ಮಾತಾಡ್ತಾನೆ. ಅದಕ್ಕೆ ಕೃಷ್ಣ ಭಕ್ತರು ಯಾವಾಗಲೂ ಜಾಗರೂಕರಾಗಿರ್ಬೇಕು. ಯಾರಾದ್ರೂ ನಮಗೆ ಏನಾದ್ರೂ ಹೇಳಿದ್ರೆ ಅದಕ್ಕೆ ಕಾರಣ ಇರುತ್ತೆ. ಸುಮ್ಮನೆ ನಿರ್ಲಕ್ಷ್ಯ ಮಾಡಬೇಡಿ, ಇವ್ರಿಗೇನು ಗೊತ್ತು ಅವ್ರಿಗೇನು ಗೊತ್ತು ಅಂತ. ಏನೋ ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ನಾವು ತಿಳ್ಕೋಬೇಕು. ಇವಾಗ ಹೇಗಾಗತ್ತೆ, ಸಾಮಾನ್ಯವಾಗಿ ಕೃಷ್ಣ ಏನ್ ಮಾಡ್ತಾನೆ, ಯಾರು ಪ್ರಚಾರವನ್ನ ಮಾಡ್ತಾರೋ ಪ್ರಚಾರಕರ ಮೂಲಕ ಮಾತಾಡ್ತಾನೆ. ಇವಾಗ ನಾನು ಇಲ್ಲಿ ಕೂತ್ಕೊಂಡು ಏನಾದ್ರು ಮಾತಾಡ್ತಾ ಇದ್ದೀನಿ ಅಂದ್ರೆ ಇದು ನನ್ನ ಸ್ವಂತ ಮಾತಲ್ಲ. ಅದಕ್ಕೆ ನಾನು ಪ್ರವಚನ ಮಾಡ್ತಿರುವಾಗ ಹೆಚ್ಚು ಕಡಿಮೆ ಮಧ್ಯೆ ಕಣ್ಣು ಮುಚ್ಕೊಂಡಿರ್ತೀನಿ. ಕಣ್ಣು ಮುಚ್ಕೊಳ್ಳೋ ಉದ್ದೇಶ ಏನು ಅಂದ್ರೆ, ನಾನು ಕಣ್ಣು ಬಿಟ್ಟಿದ್ರೆ ನನ್ನ ಲೌಕಿಕ ಬುದ್ಧಿ ಓಡುತ್ತೆ, ಕೆಲಸ ಮಾಡುತ್ತೆ. ನಾನು ಕಣ್ಣು ಮುಚ್ಕೊಂಡ್ರೆ ಅಲೌಕಿಕ ಬುದ್ಧಿ ಓಡುತ್ತೆ. ಅದು ನಂದಲ್ಲ. ಅದು ಎಲ್ಲಿಂದ ಬರ್ತಾ ಇರೋದು? ಪರಂಪರೆಯಿಂದ, ಕೃಷ್ಣನಿಂದ ಬರ್ತಾ ಇದೆ. ಅದಕ್ಕೆ ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಿ ಹೋಗಿದ್ದು. ನಾವು ಪರಂಪರೆಗೆ ಜೋಡಣೆ ಆದ್ಮೇಲೆ ನಮ್ಮ ಮಾತುಗಳಲ್ಲ ಬರೋದು ಬಾಯಿಂದ, ಕೃಷ್ಣನ ಮಾತುಗಳು ನಮ್ಮ ಬಾಯಿಯ ಮೂಲಕ ಬರ್ತಾ ಇದೆ, ನಮ್ಮ ಬಾಯಿಂದ ಬರ್ತಾ ಇದೆ. ಹೇಗೆ ಮಾತಾಡಿಸ್ತಾನೆ ಕೃಷ್ಣ? ಇವಾಗ ಇಲ್ಲಿ 50 ಜನ ಕೂತಿದ್ರೆ ನನಗೆ ಎಲ್ಲ 50 ಜನ ಗೊತ್ತಿಲ್ಲ ಅಲ್ವಾ? ನಿಮ್ಮ ಹೃದಯದಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತು? ನಿಮ್ಮ ಹೃದಯದಲ್ಲಿರೋ ಪರಮಾತ್ಮನಿಗೆ ಗೊತ್ತು. ನನ್ನ ಹೃದಯದಲ್ಲಿರೋ ಪರಮಾತ್ಮನಿಗೆ ಗೊತ್ತು. ನನ್ನ ಹೃದಯದಲ್ಲಿರೋ ಪರಮಾತ್ಮ, ನಿಮ್ಮ ಹೃದಯದಲ್ಲಿರೋ ಪರಮಾತ್ಮ ಇಬ್ರು ಒಬ್ರೆ, ಬೇರೆ ಅಲ್ಲ. ಗೊತ್ತಾ? ನಿಮ್ಮ ಹೃದಯದಲ್ಲಿರೋ ಪರಮಾತ್ಮ, ನನ್ನ ಹೃದಯದಲ್ಲಿರೋ ಪರಮಾತ್ಮ ಇಬ್ರು ಸೇಮ್ ಪರ್ಸನ್. ಅಂದ್ರೆ ನನ್ನ ಹೃದಯದಲ್ಲಿ ಏನಾಗ್ತಾ ಇದೆ, ನಿಮ್ಮ ಹೃದಯದಲ್ಲಿ ಏನಾಗ್ತಾ ಇದೆ ಅವನಿಗೆ ಗೊತ್ತು. ಸೊ ಅವಾಗ ಏನ್ ಮಾಡ್ತಾನೆ ಪರಮಾತ್ಮ ಅಥವಾ ಭಗವಂತ, ನಾವು ಎಷ್ಟು ಶರಣಾಗತರಾಗಿದ್ದೀರೋ ಅದರ ಮೇಲೆ
ನಿಮಗೆ ಏನು ಹೇಳಬೇಕು ಅಂತ ಕೃಷ್ಣ ಇದ್ದಾನೋ ಅದನ್ನು ನನ್ನ ಮೂಲಕ ಹೇಳಿಸ್ತಾನೆ. ಒಬ್ರೊಬ್ರಿಗೆ ಒಂದೊಂದು ತಟ್ಟತ್ತೆ ಮನಸ್ಸಿಗೆ. ಒಂದು ಪ್ರವಚನ ಕೇಳಿದಾಗ ಒಬ್ರೊಬ್ರಿಗೆ ಒಂದು ವಿಷಯ ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಇನ್ನೊಂದು ವಿಷಯ ಇಷ್ಟ ಆಗುತ್ತೆ. ಅರೆ ಈ ಬೇರೆ ಬೇರೆ ರೀತಿಯಲ್ಲಿ ಒಬ್ರೊಬ್ರು ಜೀವಿಗೂ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಆಗೋ ರೀತಿಯಲ್ಲಿ ಒಬ್ರು ಮಾತಾಡಕ್ ಸಾಧ್ಯ ಇಲ್ಲ. ಅದು ನಮ್ಮ ಸ್ವಸಾಮರ್ಥ್ಯ ಅಲ್ಲ, ಅದು ಕೃಷ್ಣನ ಕೃಪೆ. ಸೊ ಕೃಷ್ಣ ಇದನ್ನೇ ಹೇಳ್ತಾ ಇದ್ದಾನೆ, ನಾನು ಹೇಳ್ತೀನಿ, ನಾನು ನಿಮಗೆ ಬುದ್ಧಿಯನ್ನು ಕೊಡ್ತೀನಿ ನನ್ನ ಹತ್ರ ಬರೋದಕ್ಕೆ. ಇವಾಗ ಉದಾಹರಣೆಗೆ ಯಾರೋ ತುಂಬಾ ತಿಂಗಳಿಂದ ಬರೀ 4 ಮಾಲೆನೇ ಮಾಡ್ತಾ ಅಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಇವಾಗ ಕೃಷ್ಣನಿಗೆ ಅವ್ರಿಗೆ ಸ್ವಲ್ಪ ಕೃಪೆಯನ್ನು ಕೊಡಬೇಕು, ಅವ್ರನ್ನ 6 ಮಾಲೆ ತನಕ ತಗೊಂಡೋಗೋಣ ಅನ್ನೋದು ಕೃಷ್ಣನ ಇಚ್ಛೆ. ಅವಾಗ ಏನ್ ಮಾಡ್ತಾನೆ ಕೃಷ್ಣ? ಯಾರೋ ಒಬ್ರು ಮೂಲಕ ಹೇಳಿಸ್ತಾನೆ, 6 ಮಾಲೆ ಮಾಡಿ ನೀವು. ಅಂದ್ರೆ ಕೃಷ್ಣ ನಮಗೆ ಅವನ ಹತ್ರ ಕರ್ಕೊಂಡು ಹೋಗಕ್ಕೆ ಏನು ಅವಶ್ಯಕವೋ ಎಲ್ಲವೂ ಮಾಡಕ್ಕೆ ಸಿದ್ಧ. ಅರೆ ಅವ್ನು ನಮ್ಮ ಹತ್ರ ನೇರವಾಗಿ ಮಾತಾಡಿದ್ರೆ ನಮಗೆ ಅವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ಯೋಗ್ಯತೆ ಇಲ್ಲ ಇವತ್ತು. ಹಾಗಾಗಿ ಏನ್ ಮಾಡ್ತಾನೆ? ಭಕ್ತರ ಮೂಲಕ ಮಾತಾಡಿಸ್ತಾನೆ. ಆದ್ರೆ ಮುಂದುವರಿದ ಹಂತದಲ್ಲಿ ಕೃಷ್ಣ ನೇರವಾಗಿ ನಮಗೆ ಮಾರ್ಗದರ್ಶನ ಕೊಡ್ತಾನೆ, ನೇರವಾಗಿ ಡೈರೆಕ್ಟ್. ಅದಕ್ಕೆ ಇದು ಅಷ್ಟು ವಿಶೇಷವಾದ ಶ್ಲೋಕ. ಇವಾಗ ಯಾವಾಗ ಅರ್ಥ ಆಗತ್ತೆ ಇದು ನಮಗೆ? ಯಾವಾಗ ಗೊತ್ತಾಗತ್ತಿದು? ಯಾವಾಗ ಅನುಭವ ಮಾಡ್ತೀವಿ? ಭಕ್ತಿಯಲ್ಲಿ ಮುಂದುವರೆದಾಗ ಮಾತ್ರ ನಾವು ಇದನ್ನ ಅನುಭವ ಮಾಡೋದು. ಅದಕ್ಕೆ ನಾ ಹೇಳಿದೆ, ಇದನ್ನ ಟ್ರಾಫಿಕ್ ಸಿಗ್ನಲ್ ಇದೆ, ಗ್ರೀನ್ ಲೈಟ್ ಇದೆ, ರೆಡ್ ಲೈಟ್ ಇದೆ, ನಿಂತ್ಕೊಳ್ಳಿ ಅಂದ್ರೆ ನೀವು ಗಾಡಿ ತೊಗೊಂಡು ಹೋಗ್ತೀರಾ, ಇವಾಗ ಸಿಗ್ನಲ್ಗೆ ಹೋಗ್ತೀರಾ, ಲೈಟ್ ಸಿಕ್ತು ನಿಂತ್ಕೊಂಡ್ರಿ. ಅರೆ ಈ ಶ್ಲೋಕ ನಮ್ಮ ಮುಂದುವರಿಯೋ ತನಕ ನಾವು ಅನುಭವಕ್ಕೆ ಬರಲ್ಲ. ಅರೆ ನಮ್ಮ ಮನಸ್ಸಿನಲ್ಲಿ ಏನು ಆಸೆ ಬರಬೇಕು? ಕೃಷ್ಣ ನನಗೆ ನೇರವಾಗಿ ಮಾತಾಡೋ ಸ್ಥಿತಿಗೆ ನಾನು ಬರಬೇಕು ಅಂತ ನಮಗೆ ಮನಸ್ಸಿನಲ್ಲಿ ಉತ್ಸಾಹ ಬರಬೇಕು, ಇಚ್ಛೆ ಬರಬೇಕು. ಅದಕ್ಕೆ ಈ ಶ್ಲೋಕ ನಾನು ಹೇಳಿದ್ದು, ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕೆ ನಾನು ಹೇಳಿದೀವಾಗ ನೀವು ಹೂ ಅಂತ ಹೇಳ್ಬೋದು, ಆದರೆ ಅದು ಅನುಭವಕ್ಕೆ ಬರೋದು ಇವತ್ತು ಬರಲ್ಲ. ಅದು ಇದಕ್ಕೆ ನಾವು ಗುರುಗಳಿಗೆ ಶರಣಾಗತರಾದಾಗ ಮಾತ್ರ ನಾವು ಈ ಹಂತಕ್ಕೆ ಬರೋಕ್ಕಾಗಲ್ಲ, ಇಲ್ಲಾಂದ್ರೆ ಆಗಲ್ಲ. ನನಗೆ ಇಷ್ಟ ಬಂದಂಗೆ ನಾನು ಭಕ್ತಿ ಮಾಡ್ತೀನಿ, ನಾನು ಏನು ಬೇಕೋ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಈ ಭಕ್ತಿಯ ಪ್ರಕ್ರಿಯೆಯಲ್ಲಿ ದೀಕ್ಷೆ ಮಹತ್ವ. ಗುರುಗಳಿಂದ ದೀಕ್ಷೆಯನ್ನು ಪಡ್ಕೊಳ್ಳಿಲ್ಲ ಅಂದ್ರೆ ನಾವು ಕೃಷ್ಣನ ಹತ್ರ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಕೃಷ್ಣ ನಮಗೆ ಮಾರ್ಗದರ್ಶನ ಕೊಡೋದೇ ಗುರುಗಳ ಮುಖೇನ. ಆರಂಭದಲ್ಲಿ ಗುರುಗಳ ಮುಖೇನ ಬರೋ ಆದೇಶಗಳನ್ನ ಪಾಲನೆ ಮಾಡಿ 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 ನಾವು ಮುಂದುವರೆದು ಒಂದು ಸಮಯದಲ್ಲಿ ಕೃಷ್ಣ ನೇರವಾಗಿ ನಮ್ಮ ಜೊತೆ ಮಾತಾಡ್ತಾನೆ. ಎಷ್ಟು ಭಕ್ತರಿಗೆ ಕೃಷ್ಣ ನಮ್ಮ ಜೊತೆ ನೇರವಾಗಿ ಮಾತಾಡಬೇಕು ಅಂತ ಇಷ್ಟ? ಎಲ್ಲರಿಗೂ ಇಷ್ಟ. ಅದಕ್ಕೆ ಹೇಳಿದ್ದು, ಇದನ್ನ ಅನುಭವ ಮಾಡಬೇಕು ಅಂತ ನಮಗೆ ಒಂದು ಉತ್ಸಾಹ ಬರಬೇಕು. ಇಲ್ಲ, ನಾನು ಈ ಹಂತಕ್ಕೆ ಹೋಗ್ಬೇಕು, ಕೃಷ್ಣ ನನ್ನ ಜೊತೆನೂ ಮಾತಾಡಬೇಕು. ಎಲ್ಲರ ಜೊತೆನೂ ಮಾತಾಡ್ತಾನೆ ಕೃಷ್ಣ. ಅದಕ್ಕೆ ಏನು ವಿಶೇಷವಾದ ಏನು ಯೋಗ್ಯತೆ ಬೇಕಾಗಿಲ್ಲ, ಯೋಗ್ಯತೆ ಇಷ್ಟೇ, ಗುರುಗಳಿಗೆ ಶರಣಾಗತರಾಗಬೇಕು, ಗುರುಗಳ ಹೇಳೋ ಮಾರ್ಗವನ್ನು ಪಾಲನೆ ಮಾಡಬೇಕು, ಅವರು ಪ್ರಸನ್ನರಾಗೋ ರೀತಿಯಲ್ಲಿ ಜೀವನ ನಡೆಸ್ಬೇಕು. ಇಷ್ಟೇ ಬೇಕಾಗಿರೋದು. ಹೋಗ್ತಾ 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 ನಮ್ಗೆ ಗೊತ್ತಾಗುತ್ತೆ, ಓ ಕೃಷ್ಣ ಹಿಂಗೆ ಮಾಡ್ದ, ಕೃಷ್ಣ ಹಂಗೆ ಮಾಡ್ದ ಅಂತೆಲ್ಲ ಚರ್ಚೆ ಶುರು ಆಗತ್ತೆ. ಆರಂಭದ ಹಂತದಲ್ಲಿ ನಾನು ಮಾಡಿದೆ ಅಲ್ವಾ, ನಾನು ಕ್ಲಾಸ್ ಕೊಟ್ಟೆ. ನನ್ಗೆ ಭಕ್ತಿಗೆ ಅಲ್ಲಿ ಪ್ರಾರಂಭದಲ್ಲಿ ಬಂದಾಗ ಈ ಥರ ಏನಾದ್ರು ಪ್ರವಚನ ಕೊಟ್ಟರೆ ಎಲ್ಲ ಯಾರು ಭಕ್ತರು ಬಂದು ಹೇಳೋರು, ಪ್ರಭು ತುಂಬ ಚೆನ್ನಾಗಿತ್ತು ಕ್ಲಾಸ್. ಹೌದು, ನಾನೇ ಕೊಟ್ಟಿದ್ದು ಕ್ಲಾಸ್. ಸರಿ, ಕೃಷ್ಣ ಏನು ಮಾಡ್ತಾನೆ, ಮುಟ್ಟಾಳ್ರನ್ನ ಸ್ವಲ್ಪ ಅಡಗಿಸಕ್ಕೆ, ಸರಿ 1 ಕ್ಲಾಸ್ ಚೆನ್ನಾಗಾಯ್ತು, 2ನೇ ಕ್ಲಾಸ್ ಚೆನ್ನಾಗಾಯ್ತು, 3ನೇ ಕ್ಲಾಸು ಮಧ್ಯ ಬಾಯಿ ಬಿಡ್ತಾ ಇದೀನಿ, ಏನು ಬರ್ತಾ ಇಲ್ಲ ಬಾಯಿಂದ. ಏನಾಯ್ತು? ಬುದ್ಧಿ ಕಟ್ ಮಾಡ್ಬಿಟ್ಟ ಕೃಷ್ಣ. ಪುಸ್ತಕದಲ್ಲಿ ನೋಟ್ಸ್ ಇದೆ, ಇವನ್ಗೆ ಅನುಭವ ಆಯ್ತು ಅವತ್ತು. ಪುಸ್ತಕದಲ್ಲಿ ನೋಟ್ಸ್ ಇದೆ, ನೋಡ್ತಾ ಇದ್ದೀನಿ, ಏನು ಗೊತ್ತಾಗ್ತಾ ಇಲ್ಲ, ಏನು ಹೇಳಬೇಕು ಅಂತ. ಇದು ಎಲ್ಲರೂ ಪ್ರಚಾರಕರು ಎಲ್ಲರೂ ಅನುಭವ ಮಾಡೋ ವಿಷಯ. ಯಾಕೆಂದ್ರೆ ಯಾವಾಗ ನಮ್ಮಿಂದ ಏನೋ ಬಹಳ ಅತ್ಯುತ್ಕೃಷ್ಟವಾದ ಏನೋ ವಿಷಯ ಬಂತು ಅಂದ್ರೆ ನಾವು ಅಹಂಕಾರ ಪಡೋದು ಸಹಜ. ಕೃಷ್ಣ ತೋರಿಸ್ತಾನೆ, ಇಲ್ಲಪ್ಪ ನಿಂದಲ್ಲ, ಅದು ನಂದು. ಸೊ ಭಕ್ತಿಯಲ್ಲಿ ನಾವು ಮುಂದುವರಿತಾ ಮುಂದುವರಿತಾ ನಮ್ಗೆ ಗೊತ್ತಾಗತ್ತೆ, ಇದು ಯಾವುದು ನಮ್ಮ ಸಾಮರ್ಥ್ಯ ಅಲ್ಲ ಅಂತ. ಯಾವುದು ನಮ್ಮ ಸಾಮರ್ಥ್ಯ ಅಲ್ಲ. ಕೃಷ್ಣ ನಮ್ಮನ್ನ ಇನ್ಸ್ಟ್ರೂಮೆಂಟ್ ಆಗಿ ಮಾಡ್ಕೊಂಡಿದ್ದಾನೆ, ಸಾಧನವಾಗಿ ಮಾಡಿಕೊಂಡು ಅವನು ನಡೆಸ್ತಾ ಇರೋದು. ಯಾರೋ ಚೆನ್ನಾಗಿ ಕೀರ್ತನೆ ಮಾಡೋದಾಗ್ಲಿ, ಚೆನ್ನಾಗಿ ಕಥೆ ಹೇಳೋದಾಗ್ಲಿ, ಅಥವಾ ಏನೋ ಒಂದು ಅಲಂಕಾರ ಮಾಡೋದಾಗ್ಲಿ, ಇದ್ಯಾವುದು ನಮ್ಮ ಬುದ್ಧಿ ಅಲ್ಲ, ನಮ್ಮ ಸಾಮರ್ಥ್ಯ ಅಲ್ಲ. ಆ ಸಮಯದಲ್ಲಿ ಬೇಕಾಗಿರೋ ಬುದ್ಧಿಯನ್ನ ಕೃಷ್ಣ ಕೊಡ್ತಾನೆ.
ಆ ಸಮಯದಲ್ಲಿ ಯಾರಿಗೆ ಕೊಡ್ತಾನೆ? ಯಾರು ಶರಣಾಗತರಾಗಿದ್ದಾರೋ ಅವರಿಗೆ ಮಾತ್ರ. ಹಾಗಾಗಿ ಈ ಶ್ಲೋಕದ ತಾತ್ಪರ್ಯ ಅಂದರೆ ನಾವು ಗುರುಗಳಿಗೆ ಶರಣಾಗತರಾಗಬೇಕು. ಗುರುಗಳಿಗೆ ಶರಣಾಗತರಾಗಿ ನಮ್ಮ ಭಕ್ತಿಯನ್ನು ಮಾಡಬೇಕು. ಆವಾಗ ಒಂದು ಮುಂದುವರೆದ ಹಂತದಲ್ಲಿ ಕೃಷ್ಣ ನಮ್ಮ ಜೊತೆ ನೇರವಾಗಿ ಮಾತಾಡ್ತಾನೆ. ಆವಾಗ ನಮ್ಗೆ ಗೊತ್ತಾಗತ್ತೆ ಕೃಷ್ಣನೇ ಹೇಳ್ತಾ ಇರೋದು ಅಂತ ಗೊತ್ತಾಗತ್ತೆ, ಯಾಕೆ ಹೇಳ್ದ ಅಂತ ಗೊತ್ತಾಗತ್ತೆ, ಹೇಳಿಲ್ಲೇ ಏನಾಗಿರೋದು ಅಂತ ಗೊತ್ತಾಗತ್ತೆ, ಎಲ್ಲ ಗೊತ್ತಾಗತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ, ಹೌದು ಕೃಷ್ಣನೇ ಮಾಡಿದ್ದು, ನಾನು ಮಾಡಿಲ್ಲ ಇದನ್ನು. ಹಾಗಾಗಿ ಇದು ನಮ್ಮ ಜೀವನದ ಧ್ಯೇಯ, ಈ ದಾರಿಯಲ್ಲಿ ಹೋಗ್ಬೇಕು. ಅದಕ್ಕೆ ಭಗವದ್ಗೀತೆ ಒಂದೊಂದು ಶ್ಲೋಕವೂ ಕೂಡ ಅಪೂರ್ವವಾದದ್ದು. ಅಂದರೆ ನಮ್ಮ ಸಾಮಾನ್ಯವಾಗಿ ಇವೆಲ್ಲ ಅರ್ಥ ಆಗಲ್ಲ. ಇವು ನಾವು ಸುಮ್ಮನೆ ಈ ಶ್ಲೋಕ ಓದಿದ್ರೆ, ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರೆಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡ್ತೀನಿ. ಏನು ಅರ್ಥ ಆಗತ್ತೆ ನಮ್ಗೆ ಇದ್ರಲ್ಲಿ? ಏನೋ ಕೊಡ್ತಾ ಇದ್ದಾನೆ ಕೃಷ್ಣ, ನಮಗೂ ಏನೋ ಗಿಫ್ಟ್ ಕೊಡ್ತಾನೇನೋ ಕೃಷ್ಣ. ಕೃಷ್ಣ ಹೇಳಿದ ಬುದ್ಧಿಯೋಗವನ್ನು ಕೊಡ್ತೀನಿ. ಅದು ಬುದ್ಧಿಯೋಗ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ನಮ್ಮ ಕೈಯಲ್ಲಿ ಸಾಮರ್ಥ್ಯ ಇಲ್ಲ. ಆಚಾರ್ಯರು ಬರ್ದಿದ್ದಾರೆ, ಪ್ರಭುಪಾದರು ಬರ್ದಿದ್ದಾರೆ, ಅದನ್ನು ಓದಿದಾಗ ನಮ್ಗೆ ಗೊತ್ತಾಗುತ್ತೆ, ಓ ಇದು ಕೃಷ್ಣ ಹೇಳ್ತಾ ಇರೋದು. ಹಾಗೆ ಕೃಷ್ಣ ಭಕ್ತಿಯನ್ನು ನಾವು ಚೆನ್ನಾಗಿ ಮಾಡಿ, ಇವಾಗೆಲ್ಲ ನಾವು ಭಕ್ತಿ ಸ್ಟೆಪ್ಸ್ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಎಷ್ಟೊಂದು ಭಕ್ತರು ಇವಾಗ ಅಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಶನಿವಾರ 3ರಿಂದ 3:40 ಆ ಕ್ಲಾಸ್ ಒಂದು ನಡೀತಾ ಇದೆ. ಅದರ ಉದ್ದೇಶ ಈ ಹಂತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದು, ಈ ಹಂತಕ್ಕೆ ಹೋಗ್ಬೇಕೆಲ್ಲರೂ. ಅದಕ್ಕೆ ಹಂತ ಹಂತವಾಗಿ ನಾವು ಪ್ರೋಗ್ರೆಸ್ ಮಾಡಬೇಕು, ಪ್ರಗತಿಯನ್ನು ಸಾಧಿಸಬೇಕು. ರಾತ್ರಿ ಆಗಲ್ಲ ಅದು. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲವರಿಗೂ ಆ ಒಂದು ಟ್ರೈನಿಂಗ್ ಕೊಡೋದಕ್ಕೆ. ಟ್ರೈನಿಂಗ್ ವಿಷಯ ಅದು. ನಾವು ಟ್ರೈನಿಂಗ್ ಕೊಡಬೇಕು ಅಂದರೆ ನೀವು ಟ್ರೈನಿಂಗ್ ತೊಗೊಳಕ್ಕೆ ರೆಡಿಯಾಗಿದ್ದಾಗ ಮಾತ್ರ ಅದು ಸಾಧ್ಯ. ಕೃಷ್ಣನನ್ನು ಹೇಗೆ, ಗುರುಗಳನ್ನು ಹೇಗೆ ಪ್ರಸನ್ನಪಡಿಸೋದು, ಏನು ಮಾಡಬೇಕು ಇತ್ಯಾದಿ ಇವೆಲ್ಲವನ್ನ ಹೇಳ್ಕೊಟ್ಟು, ಆಮೇಲೆ ನಾವು ಆ ಮಾರ್ಗದಲ್ಲಿ, ನಮ್ಗೆ ಹೇಳ್ಕೊಟ್ಟಿರೋ ಮಾರ್ಗದಲ್ಲಿ ನಾವು ಹೋದರೆ, ಆಮೇಲೆ ಒಂದು ದಿನ ಕೃಷ್ಣ ನಮ್ಮ ಜೊತೆ ನೇರವಾಗಿ ಮಾತಾಡ್ತಾನೆ. ಒಂದ್ಸತಿ ಮಾತಾಡ್ತಾನೆ, ಆಮೇಲೆ ಇನ್ನೊಂದು ಸ್ವಲ್ಪ ಮುಂದುವರೆದಾದ್ಮೇಲೆ ಕಾಣಿಸ್ಕೊಂಡೇ ಬಿಡ್ತಾನೆ. ಇದು ನಮ್ಮ ಭಕ್ತಿಯ ಧ್ಯೇಯ. ಇಲ್ಲಾಂದ್ರೆ ಏನಕ್ಕೆ ನಾವು ಇಷ್ಟೊಂದು ಕಷ್ಟಪಡ್ಬೇಕು? ಏನಾದ್ರೆ ಸುಮ್ಮನೆ ಓಡಾಡ್ಕೊಂಡಿರ್ಬೋದು. ಹೊಡೆಯಾಡ್ಕೊಂಡಿದ್ರೆ ಕೃಷ್ಣ ನಮಗೆ ಸಿಗಲ್ಲ. ಸೀರಿಯಸ್ ಆಗಿ ಭಕ್ತಿ ಮಾಡಿದ್ರೆ ಮಾತ್ರ ಕೃಷ್ಣ ಸಿಗೋದು. ಓಕೆನಾ? ಹಾಗಾದ್ರೆ ಏನಾದ್ರು ಪ್ರಶ್ನೆ ಇದೆಯಾ? ಸೊ ಹಾಗಾಗಿ ಈ ಬುದ್ಧಿಯನ್ನ ನಾವು ಕೃಷ್ಣನಿಂದ ಪಡ್ಕೋಬೇಕು ಅಂದ್ರೆ, ಮತ್ತೆ ಸಾರಾಂಶವಾಗಿ ಹೇಳ್ತಾ ಇದ್ದೀನಿ, ಗುರುಗಳ ಪಾದ ಆಶ್ರಯವನ್ನ ಪಡ್ಕೋಬೇಕು, ಅವರ ಸೇವೆಯಲ್ಲಿ ತೊಡಗಬೇಕು, ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ಜೀವನ ನಡೆಸಬೇಕು. ಅವರು ಸಂತೃಪ್ತರಾದಾಗ ಕೃಷ್ಣ ಸಂತೃಪ್ತನಾಗ್ತಾನೆ. ಆರಂಭದ ಹಂತದಲ್ಲಿ ಅವರೇ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಕೃಷ್ಣನ ಸ್ಥಾನದಲ್ಲಿ ನಿಂತ್ಕೊಂಡು. ಇನ್ನೂ ಮುಂದುವರಿತಾ ಹೋಗ್ತಾ ಅಂತಿಮವಾಗಿ ಕೃಷ್ಣನೇ ನೇರವಾಗಿ ನಮ್ಮ ಜೊತೆ ಸಂಪರ್ಕವನ್ನು ಮಾಡ್ತಾನೆ. ಇದು ಈ ಶ್ಲೋಕದ ತಾತ್ಪರ್ಯ. ಓಕೆ. ಶ್ರೀಮದ್ ಭಗವದ್ಗೀತಾ ಕೀ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಜಯ, ಸಮೇತ ಗೌರವ. ಹರೇ ಕೃಷ್ಣ.